ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ ಒಂದನ್ನು ನೋಡಿಲ್ಲ ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಹೇ ಪ್ರೀತಿಯೇ ಭಾಗ 2. ಡಿನ್ನರ್ ಮುಗಿಸಿ ಹೋದ ರಿಶಾಂಕ್ ಮರುದಿನದ ಕಾನ್ಫರೆನ್ಸ್ಗೆ ಬೇಕಾದ ತಯಾರಿ ಮಾಡಿಕೊಳ್ಳುತ್ತಿದ್ದ. ಹೀಗೆ ಲ್ಯಾಪ್ಟಾಪ್ ನೋಡುತ್ತಿದ್ದರೂ ಮನಸ್ಸೆಲ್ಲ ವಿಂಧ್ಯಾಳೆ ತುಂಬಿದ್ದಳು. ಹೀಗಾಗಿ ಕೆಲಸ ಮಾಡಲು ಆಗದೆ ಅಲ್ಲೇ ನಿದ್ದೆಗೆ ಜಾರಿದನು. ವಿಂಧ್ಯಾಳ ಗುಂಗಲ್ಲಿ ಮಲಗಿದ್ದವನಿಗೆ ರಾತ್ರಿ ಕನಸಲ್ಲೆಲ್ಲ ಅವಳದೇ ಹಾವಳಿ. ಅವಳು ಇವನ ಪ್ರೇಮವನ್ನು ಒಪ್ಪಿ ತಾವಿಬ್ಬರು ಮದುವೆಯಾದಂತೆ ಏನೇನೋ ಕನಸು. ಒಮ್ಮೆಲೆ ಎಚ್ಚರವಾಗಿ ವಿಂಧ್ಯ ಎಂದು ಕಿರುಚಿದ. ಎದ್ದು ನೀರು ಕುಡಿದನು. ಇತ್ತ ನಸುನಿದ್ದೆಗೆ ಜಾರಿದ್ದ ವಿಂಧ್ಯಾಳಿಗೆ ಪಕ್ಕದ ಕೋಣೆಯಲ್ಲಿ ಕಿರುಚಿದ ಶಬ್ದ ಕೇಳಿ ಹೊರಗಡೆ ಬಂದಳ. ಕಿರುಚಿದ ಶಬ್ದ ಕೇಳಿಸಿದ್ದು ರಿಶಾಂಕ್ ಸರ್ ಕೋಣೆಯಿಂದಲೇ ಅಲ್ವಾ ಎಂದು ಬಾಗಿಲು ತೆಗೆಯಲೋ ಬೇಡವೋ ಎಂಬ ಅಳುಕಿನಿಂದಲೇ ಮೆಲ್ಲನೆ ರಿಶಾಂಕ್ ಸರ್ ಎನ್ನುತ್ತಾ ಬಾಗಿಲು ತಟ್ಟಿದಳ. ಇತ್ತ ಕಂಡ ಕನಸಿನಿಂದ ಅರೆನಿದ್ದೆಯಲ್ಲಿದ್ದ ರಿಶಾಂಕ್ ಯಾರಿದು ಎಂದು ಬಾಗಿಲು ತೆರೆದನು. ಅವನ ಕೆಂಪಾದ ಕಣ್ಣುಗಳು ಬೆವರಿದ ಮುಖ ನೋಡಿದಾಗ ಅವನೇ ಕಿರುಚಿದ್ದು ಎಂದು ದೃಢವಾಯಿತು. ಇದ್ದಕ್ಕಿದ್ದಂತೆ ಇವಳಾಕೆ ಬಂದಳು? ನಾನು ಕಿರುಚಿದ್ದು ತಿಳಿಯಿತಾ ಎನ್ನುತ್ತಾ ವಿಂಧ್ಯ ಏನಾಯ್ತು, ಯಾಕೆ ಬಂದೆ ಎಂದು ರಿಶಾಂಕ್ ಕೇಳಿದಾಗ, ಕಿರ್ಚಿದ ಶಬ್ದ ಕೇಳಿ ಬಂದೆ ಸರ್. ಏನಾಯ್ತು, ಎಲ್ಲ ಓಕೆನಾ ಸರ್? ಎನಿ ಪ್ರಾಬ್ಲಮ್? ಕೆಟ್ಟ ಕನಸು ಏನಾದರೂ ಬಿತ್ತಾ ಎಂದಾಗ ಅವಳ ಕಣ್ಣುಗಳಲ್ಲಿ ಕಾಳಜಿ ಇತ್ತು. ಹಾಗೇನಿಲ್ಲ, ನೀನೋಗಿ ಮಲಗೋ, ನಾಳೆ ಮೀಟಿಂಗ್ ಇದೆ, ರೆಡಿ ಆಗಬೇಕು ಎಂದನು. ಓಕೆ ಸರ್, ಟೇಕ್ ಇಟ್ ಸರ್, ಏನಾದರೂ ಬೇಕಾದರೆ ನನ್ನ ಕರೆಯಿರಿ ಎಂದು ತನ್ನ ರೂಮಿನತ್ತ ಹೊರಟಳು. ಇತ್ತ ರಿಶಾಂಕ್ ತನಗೆ ಬಿದ್ದ ಕನಸನ್ನೇ ನೆನಪಿಸುತ್ತಾ ನಿದ್ದೆ ಹೋದನ. ಮರುದಿನ ಎದ್ದ ರಿಶಾಂಕ್ ಕಿಟಕಿಯ ಪರದೆ ಸರಿಸಿ ಸೂರ್ಯರಶ್ಮಿಯನ್ನು ಹೀರುತ್ತಾ ಬಿಸಿ ಬಿಸಿ ಕಾಫಿ ಕುಡಿಯುತ್ತಾ ವಾಣಿಜ್ಯ ನಗರಿಯನ್ನೊಮ್ಮೆ ನೋಡುತ್ತಾ ನಿಂತ. ಎಲ್ಲೆಲ್ಲೂ ಗಗನಚುಂಬಿ ಕಟ್ಟಡಗಳು, ಆ ಆಗಸ, ಆ ಗಾಳಿ ಅವನಿಗ್ಯಾಕೋ ಮುದ ಕೊಟ್ಟಿದ್ದ. ಅವನ್ನು ನೋಡುತ್ತಾ ಕಳೆದೇ ಹೋದನು. ಈ ಮಧ್ಯೆ ಪ್ರಕೃತಿ ಪ್ರೇಮಿಯಾಗಿದ್ದ ಅವನಿಗೆ ಹಸಿರು ವಾತಾವರಣದ ಮಧ್ಯೆ ಕಾಲ ಕಳೆಯುವ ಮನಸ್ಸಾಗಿತ್ತು. ಈ ಬಗ್ಗೆ ಮನಸ್ಸು ಆ ಸ್ಥಳವನ್ನು ನಿರ್ಧರಿಸಿಯಾಗಿತ್ತು. ಸರ್ ಎನ್ನುತ್ತಾ ವಿಂಧ್ಯ ಕರೆದಾಗಲೇ ಅವನು ಈ ಯೋಚನೆಗಳಿಂದ ಹೊರಬಂದಿದ್ದ. ವಿಂಧ್ಯ 10 ಮಿನಿಟ್ಸ್ ಕಾಯಿರಿ, ರೆಡಿಯಾಗಿ ಬಂದೆ ಎಂದಾಗ ವಿಂಧ್ಯ ಹೊರಗೆ ಕಾಯುತ್ತಾ ಕುಳಿತಳು. ರಿಶಾಂಕ್ ರೆಡಿಯಾಗಿ ಬಂದನು. ವಿದೇಶಿ ಕ್ಲೈಂಟ್ಸ್ಗಳ ಜೊತೆ ಮುಂಬಯಿಯ ತಾಜಾ ಹೋಟೆಲ್ನಲ್ಲಿ ಮೀಟಿಂಗ್ ಫಿಕ್ಸ್ ಮಾಡಲಾಗಿತ್ತು. ರಿಶಾಂಕ್ ಮತ್ತು ವಿಂಧ್ಯ ಕಾರಿನಲ್ಲಿ ಹೊರಟರು. ವಾಣಿಜ್ಯ ನಗರಿಯನ್ನು ವೀಕ್ಷಿಸುತ್ತಾ ಇಬ್ಬರು ತಲ್ಲೀನರಾದರು. ಇಬ್ಬರ ಮಧ್ಯೆ ಮೌನವೇ ಮಾತನಾಡುತ್ತಿತ್ತು. ತಾಜ್ ಹೋಟೆಲ್ ಬಂತು. ವಿಂಧ್ಯ ಕಾರಿನಿಂದ ಇಳಿದು ಹೋಟೆಲ್ನ ಎದುರು ಸೆಲ್ಫಿ ಕ್ಲಿಕ್ಕಿಸಿದಳು. ರಿಶಾಂಕ್ ತನ್ನ ಮೊಬೈಲ್ನಲ್ಲಿ ಅವಳ ಫೋಟೋವನ್ನು ಕ್ಲಿಕ್ಕಿಸಿದನ. ಫಾರಿನ್ ಕ್ಲೈಂಟ್ಸ್ ಇನ್ನೂ ಬಂದಿರಲಿಲ್ಲ. ಇತ್ತ ರಿಶಾಂಕ್ ವೇಗವಾಗಿ ತೆರಳಿ ಕಾನ್ಫರೆನ್ಸ್ಗೆ ಬೇಕಾದ ತಯಾರಿ ನಡೆಸಿದನು. ಅಂತೂ ಫಾರಿನ್ ಕ್ಲೈಂಟ್ಸ್ ಬಂದರು. ವಿಂಧ್ಯ ಅವರನ್ನು ಹೂಗುಚ್ಛ ನೀಡಿ ಸ್ವಾಗತಿಸಿದಳು. ಇಂದು ವಿಂಧ್ಯ ರಿಶಾಂಕ್ ಬೇಡ ಎಂದರೂ ಭಾರತೀಯರ ಸಾಂಪ್ರದಾಯಿಕ ಉಡುಗೆ ಸೀರೆ ಹುಟ್ಟಿದ್ದಳು. ಅವರಂತೂ ಇವರ ಆತಿಥ್ಯಕ್ಕೆ ಮರುಳಾಗಿದ್ದರು. ಕಾನ್ಫರೆನ್ಸ್ ಆರಂಭವಾಯಿತು. ರಿಶಾಂಕ್ ಮಾಡಿದ ಪ್ರೆಸೆಂಟೇಷನ್, ಅವನ ಐಡಿಯಾಗಳು ಅವರಿಗೆ ಇಷ್ಟವಾಯಿತು. ರಿಶಾಂಕ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಜೊತೆ ಕಾಂಟ್ರಾಕ್ಟ್ಗೆ ಸಹಿ ಹಾಕಿದರು. ರಿಶಾಂಕ್ ಹಾಗೂ ವಿಂಧ್ಯಾಳ ಮುಖದಲ್ಲಿ ಮಂದಹಾಸ ಮೂಡಿತು. ಚರ್ಚೆಗಳು ಮುಗಿದ ನಂತರ ರಿಶಾಂಕ್ ಅವರಿಗೆ ಭಾರತೀಯ ಖಾದ್ಯಗಳನ್ನು ಪರಿಚಯಿಸುವ ಸಲುವಾಗಿ ಸ್ಪೆಷಲ್ ಲಂಚ್ ವ್ಯವಸ್ಥೆ ಮಾಡಿದ್ದನು. ವಿಂಧ್ಯ ರಿಶಾಂಕ್ ಎಲ್ಲರಿಗೂ ಖಾದ್ಯಗಳನ್ನು ಪರಿಚಯಿಸಿದರು. ಅವರಂತೂ ಭಾರತೀಯ ಖಾದ್ಯಗಳಿಗೆ ಮನಸೋತರು. ರಿಶಾಂಕ್ ವಿಂಧ್ಯ ಇಬ್ಬರಿಗೂ ಧನ್ಯವಾದ ಸಲ್ಲಿಸಿ ತಮ್ಮ ತಮ್ಮ ಕೋಣೆಗಳಿಗೆ ತೆರಳಿದರು. ರಿಶಾಂಕ್ ವಿಂಧ್ಯಾಳನ್ನು ಮುಂಬಯಿಯ ಬಾಂದ್ರಾ ವರ್ಲಿ ಸಿಲಿಂಕ್ ನೋಡಲು ಕರೆದುಕೊಂಡು ಹೋದನ. ಆ ಉದ್ದವಾದ ಸೇತುವೆ, ಸುತ್ತಲೂ ನೀರು, ಇಬ್ಬರು ಅದರ ಸೌಂದರ್ಯ ಸವಿದರ. ಪ್ರಕೃತಿ ಪ್ರಿಯರಾಗಿದ್ದ ಇಬ್ಬರು ಇದನ್ನು ನೋಡಿ ಖುಷಿಪಟ್ಟರ. ಮರುದಿನ ವಿದೇಶಿ ಕ್ಲೈಂಟ್ಸ್ಗಳಿಗೆ ಅಜಂತಾ ಹಾಗೂ ಎಲ್ಲೋರಾದ ಗುಹೆಗಳನ್ನು ತೋರಿಸುವುದೆಂದು ನಿರ್ಧರಿಸಿದನ. ಈ ವಿಷಯವನ್ನು ವಿಂಧ್ಯಾಳ ಬಳಿ ತಿಳಿಸಿದನ. ವಿಂಧ್ಯ, ನೋಡು, ನಾಳೆ ನಾವೆಲ್ಲರೂ ಅಜಂತಾ ಎಲ್ಲೋರಾಗಳಿಗೆ ತೆರಳೋಣ. ಅವರೆಲ್ಲರೂ ಹೇಗಿದ್ದರೂ ಭಾರತಕ್ಕೆ ಬಂದಾಗಿದೆ. ಇಲ್ಲಿನ ಸಂಸ್ಕೃತಿ, ಸಂಪ್ರದಾಯ, ಆತಿಥ್ಯಗಳಿಗೆ ಅವರು ಮನಸೋತಿದ್ದಾರೆ. ಹೀಗಾಗಿ ಭಾರತದ ಕೆಲವು ಪ್ರವಾಸಿ ತಾಣಗಳನ್ನು ಅವರಿಗೆ ತೋರಿಸಿ ನಮ್ಮ ಕಲೆ, ವಾಸ್ತುಶಿಲ್ಪಗಳನ್ನು ಪರಿಚಯಿಸಲು ಇದು ಸದಾವಕಾಶ. ಹೀಗಾಗಿ ನಾನು ಈ ನಿರ್ಧಾರ ಮಾಡಿದ್ದೀನಿ ಎಂದಾಗ ವಿಂಧ್ಯ ಸರಿ ಎಂದಳ. ಅಲ್ಲ ಸರ್, ಸಂಸ್ಕೃತಿ, ಸಂಪ್ರದಾಯ ಎಲ್ಲ ನಿಮ್ಮ ಬಾಯಿಂದ ಕೇಳ್ತಾ ಇದ್ದೀನಾ? ಮೊನ್ನೆಯಷ್ಟೇ ನಾನು ಹೇಳಿದ್ದೆ ಸಂಪ್ರದಾಯ ಪದ್ಧತಿ ಎಲ್ಲ. ಆವಾಗ ಯಾರೋ ಹೇಳಿದ ಹಾಗಿತ್ತಪ್ಪ, ಪುರಾಣ ಬೋಧನೆ ಎಲ್ಲ ನಿಲ್ಲಿಸೋ ಅಂತ ಎಂದಾಗ, ನೋಡು ವಿಂಧ್ಯ,
ಟಂಗ್ ಕೊಡಬೇಡ, ನಾನೇ ಅಂದೆ, ಏನಿವಾಗ? ಕಂಪನಿ ಕೆಲಸಕ್ಕೆ ಡ್ರೆಸ್ ಕೋಡ್ ಇದೆ ಅಂದಿದ್ದೆ, ಆದರೆ ನಾಳೆ ಹೋಗ್ತಾ ಇರೋದು ಸ್ನೇಹವನ್ನು ಇನ್ನೂ ವೃದ್ಧಿಸ್ಕೋಬೇಕು. ಅವರಿಗೆ ನಮ್ಮ ದೇಶವನ್ನು ತೋರಿಸುವ ಸಲುವಾಗಿ ಸಣ್ಣ ಪ್ರವಾಸ. ಅವರಿಗೂ ಒಂದು ಬದಲಾವಣೆ, ನಮಗೂ ಮೈಂಡ್ ಕೊಂಚ ರಿಲ್ಯಾಕ್ಸ್ ಆಗುತ್ತೆ. ದೇಶ ಸುತ್ತು ಕೋಶ ಓದು ಅಂತ ಗಾದೆನೇ ಇಲ್ವಾ ಎಂದು ಹೇಳಿದಾಗ ವಿಂಧ್ಯಾ ಆಯಿತು ಸರ್ ಎಂದು ನಾಟಕೀಯವಾಗಿ ಕೈ ಮುಗಿದಳ. ಈ ಮಹಾಶಯನ ಅರ್ಥ ಮಾಡಿಕೊಳ್ಳೋದೇ ಕಷ್ಟನಪ್ಪ. ಈ ವಯ್ಯನ್ನ ಕಟ್ಟಿಕೊಳ್ಳೋ ಆ ಪುಣ್ಯತಿಗಿತ್ತಿ ಎಲ್ಲಿದ್ದಾಳೋ ಎಂದು ಗೊಣಗಿದಾಗ ವಿಂಧ್ಯಾ ಏನಂದೆ, ಏನೋ ಬೈತಾ ಇದ್ದೀಯಾ ಎಂದು ರಿಶಾಂಕ್ ಕೇಳಿದಾಗ ಇಲ್ಲ ಇಲ್ಲ, ನಿಮ್ಮನ್ನ ಹೊಗಳ್ತಾ ಇದ್ದೆ ಎಂದು ಮುಖ ಹಿಂಡಿದಳ. ಕಾರು ಚಲಿಸುತ್ತಿತ್ತು. FM ಆನ್ ಆಗಿತ್ತು. ಇತ್ತ ವಿಂಧ್ಯಾ ಅಲ್ಲೇ ಬರುತ್ತಿದ್ದ ಪದ್ಯವನ್ನೇ ಗುಣಗುತ್ತಾ ಇದ್ದಳ. ಇತ್ತ ರಿಶಾಂಕ್ಗೆ ಕಿರಿಕಿರಿ ಅನ್ನಿಸಿ, ವಿಂಧ್ಯಾ ಯಾಕೆ ಪದ್ಯ ಗುಣುಗ್ತಾ ಇದ್ದೀಯಾ? ಬಾಯಿ ಬಿಟ್ಟು ಹಾಡಬಾರದಾ? ನಿನ್ನ ಮಧುರ ಕಂಠದ ಪರಿಚಯ ನನಗೂ ಆಗಲಿ ಎಂದೆನ. ಬೇಡ ಸರ್, ನೀವು ರಿಸ್ಕ್ ತಗೋಬೇಡಿ, ಈಗಲೇ ಹೇಳ್ತಾ ಇದ್ದೀನಿ, ಮತ್ತೆ ನನ್ನನ್ನು ದೂರಬೇಡಿ ಎಂದೆಳ. ವಿಂಧ್ಯಾ ನಾನು ನಿನ್ನ ಬಾಸ್, ಆರ್ಡರ್ ಮಾಡ್ತಾ ಇದ್ದೀನಿ, ನೀನೀಗಲೇ ಹಾಡಬೇಕು ಎಂದಾಗ ವಿಂಧ್ಯಾ ಹಾಡಲು ಪ್ರಾರಂಭಿಸಿದಳ. ಅವಳ ಧ್ವನಿ ಕೇಳಿ ರಿಶಾಂಕ್ ನಿಲ್ಲಿಸು ನಿಲ್ಲಿಸು ಪ್ಲೀಸ್ ಎಂದರು. ವಿಂಧ್ಯಾ ಹಾಡುತ್ತಲೇ ಇದ್ದಳ. ಪುನಃ ನಿಲ್ಲಿಸು, ನಿನ್ನ ಈ ಕರ್ಕಶ ಧ್ವನಿಯಿಂದ ಪದ್ಯ ಕೇಳಲಾಗುತ್ತಿಲ್ಲ, ಸಾಕು ಮಾಡು ಎಂದು ಕೈ ಮುಗಿದನು. ಆದರೂ ವಿಂಧ್ಯಾ ತನ್ನ ಗಾಯನ ಮುಂದುವರೆಸಿದ್ದಳ. ರಿಶಾಂಕ್ ಕೇಳಲಾರದೆ ಕಿವಿ ಮುಚ್ಚಿಕೊಂಡನು. ಆದರೂ ವಿಂಧ್ಯಾ ಹಾಡುವುದನ್ನು ನಿಲ್ಲಿಸಲೇ ಇಲ್ಲ. ಕೊನೆಗೆ ತಡೆಯಲಾರದೆ ಅವಳ ಬಾಯಿ ಮೇಲೆ ಕೈ ಇಟ್ಟನು. ಅವನ ಆ ಸ್ಪರ್ಶಕ್ಕೆ ಅವಳು ಮೌನಳಾದಳ. ಅವಳಲ್ಲಿ ಏನೋ ಕಂಪನ ಅವನನ್ನೊಮ್ಮೆ ದಿಟ್ಟಿಸಿದಳ. ಇವನು ಅವಳನ್ನು ದಿಟ್ಟಿಸಿದನ. ನಯನಗಳು ಏನನ್ನೂ ಹೇಳುತ್ತಿದ್ದವು. ಕೈ ತೆಗೀರಿ ಎಂದು ಇವಳು ಹೇಳಿದಾಗ ಅವನು ತಕ್ಷಣ ಕೈಯನ್ನು ಎಳೆದುಕೊಂಡನ. ಅವಳಿಗೆ ಒಮ್ಮೆ ನಾಚಿಕೆಯಾಗಿತ್ತು. ಹೋಟೆಲ್ ಬಂತು. ಇಬ್ಬರೂ ಇಳಿದರ. ಅವಳು ಕಾರಿನಿಂದ ಓಡಿ ಹೋಗಿ ರೂಮಿಗೆ ಸೇರಿಕೊಂಡಳ. ಇತ್ತ ರಿಶಾಂಕ್ ಆ ಸುಮಧುರ ಕ್ಷಣವನ್ನೇ ಜ್ಞಾಪಿಸಿ ಮುಗಳ್ನಕ್ಕನ. ಏನಾಗುತ್ತಿದೆ ಇಲ್ಲಿ? ಅವನ ಸ್ಪರ್ಶಕ್ಕೆ ಪುಳಕಗೊಂಡೆನಲ್ಲ. ನನ್ನ ಹೃದಯವೇಕೋ ಇಲ್ಲಿಗೆ ಬಂದ ಮೇಲೆ ನನ್ನ ಮಾತೇಕೆ ಕೇಳುತ್ತಿಲ್ಲ? ನಾನೇಕೆ ಪುರುಷನೊಬ್ಬನ ಜೊತೆ ಸಲಿಗೆಯಿಂದಿರುವುದು ಸರಿಯೇ? ತಾನಿಲ್ಲಿಗೆ ಬಂದಿರುವುದು ಕೆಲಸದ ಸಲುವಾಗಿ. ಆದರೆ ತಾನ್ಯಾಕೋ ಮಿತಿ ಮೀರಿ ವರ್ತಿಸುತ್ತಿದ್ದೇನೆ. ಅದಕ್ಕೆ ಅಮ್ಮ ಹೋಗಬೇಡ ಎಂದು ತಡೆದಿದ್ದು. ಆದರೆ ನಾನೇನು ಮಾಡಲಿ? ಹೃದಯದ ಕಸಿವಿಸಿ ಯಾರ ಬಳಿ ಹೇಳಲಿ? ಇಲ್ಲ, ನಾಳೆಯಿಂದ ನಾನು ನನ್ನ ಕೆಲಸದ ಮೇಲೆ ಹೆಚ್ಚು ಗಮನ ನೀಡಬೇಕು ಎಂದು ನಿರ್ಧಾರ ಮಾಡಿದಳ. ರಿಶಾಂಕ್ ಆ ಕ್ಷಣವನ್ನೇ ನೆನಪಿಸಿಕೊಳ್ಳುತ್ತಿದ್ದನು. ಅವನಿಗೆ ರಾತ್ರಿ ಇಡೀ ನಿದ್ದೆಯೇ ಇಲ್ಲ. ಇತ್ತ ವಿಂಧ್ಯಾಳಿಗೆ ಏನೋ ಶಬ್ದ ಕೇಳಿ ಎಚ್ಚರಗೊಂಡಳ. ಲೈಟ್ ಹಾಕಿ ಎಲ್ಲ ಕಡೆ ನೋಡಿದಳು. ಏನೂ ಇಲ್ಲ ಎಂದು ಪುನಃ ಮಲಗಿದಳು. ಪುನಃ ಶಬ್ದವಾಯಿತು. ಭಯಕ್ಕೆ ನಡುಗಿ ಅಮ್ಮ ಎಂದು ಕಿರುಚಿದಳ. ಇತ್ತ ರಿಶಾಂಕ್ಗೆ ಕಿರುಚಿದ ಶಬ್ದ ಕೇಳಿ ವಿಂಧ್ಯಾಳಿಗೆ ಏನೋ ಆಗಿದೆ ಎಂದು ಬಾಗಿಲು ತಟ್ಟಿದ. ವಿಂಧ್ಯಾ ಬಾಗಿಲು ತೆಗೆದು ಗಾಬರಿಯಿಂದ ಅವನ ಬಳಿ ಬಂದಾಗ ಮತ್ತೊಮ್ಮೆ ಆ ಸದ್ದು ಕೇಳಿಸಿತು. ಹೆದರಿ ಅವನನ್ನು ತಬ್ಬಿಕೊಂಡಳು. ವಿಂಧ್ಯಾ ವಿಂಧ್ಯಾ ಹೆದರಬೇಡ, ಏನಾಯಿತು? ನಾನಿದ್ದೀನಿ ಅಲ್ವಾ ಎಂದು ಸಮಾಧಾನ ಮಾಡಿದನು. ಅವಳು ಅಳತೊಡಗಿದಳು. ವಿಂಧ್ಯಾ ಕಾಮ್ ಡೌನ್, ನೀರು ಕುಡಿ ಎಂದು ಅವಳಿಗೆ ನೀರು ಕುಡಿಸಿದನು. ಅವನು ಕಿಟಕಿಯ ಪರದೆ ಸರಿಸಿ ನೋಡಿದಾಗ ತೆರೆದಿದ್ದ ಕಿಟಕಿಯ ಬಾಗಿಲುಗಳು ಗಾಳಿಗೆ ಒಂದಕ್ಕೆ ಒಂದು ತಾಗಿ ಶಬ್ದ ಉಂಟು ಮಾಡುತ್ತಿದ್ದವು. ಅವನು ಅವಳ ಧೈರ್ಯಕ್ಕೆ ತಾನೇ ನಕ್ಕನು. ಓಹೋ, ನೀವು ನನ್ನ ಪಿಯೆ. ಕಿಟಕಿಯ ಬಾಗಿಲುಗಳು ತಾಗಿ ಶಬ್ದ ಮಾಡಿದ್ದಕ್ಕೆ ಇಷ್ಟು ಹೆದರಿಕೊಳ್ಳೋರು? ಇನ್ನನಿಗೆ ಏನಾದರೂ ಆದರೆ ನಿಮ್ಮನ್ನು ನಂಬೋ ಹಾಗಿಲ್ಲಪ್ಪ ಎಂದಾಗ ವಿಂಧ್ಯಾಳಿಗೆ ಅರೆಕ್ಷಣ ಸಿಟ್ಟು ಬಂದರೂ ತನ್ನ ಪೊಕ್ಕಲುತನಕ್ಕೆ ತಾನೇ ನಕ್ಕಳ. ಓಕೆ, ಕಿಟಕಿ ಬಾಗಿಲು ಹಾಕಿದ್ದೀನಿ. ಇನ್ನು ಪದೇ ಪದೇ ನನಗೆ ತೊಂದರೆ ಕೊಡಬೇಡಿ ಮೇಡಮ್, ನಾನು ಮಲಗಬೇಕು ಎಂದು ಹೇಳಿ ಹೊರಟು ಹೋದನು. ಮರುದಿನ ವಿಂಧ್ಯಾ ರಿಶಾಂಕ್ ಅಜಂತಾ ಎಲ್ಲೋರಕ್ಕೆ ಹೋಗುವುದೆಂದು ನಿರ್ಧಾರ ಮಾಡಿ ಆಗಿತ್ತು. ಅವಳೆದುರು ಬಂದಾಗ ಅವನದೇ ಹೊಡೆದುಕೊಂಡಿದ್ದ. ಅವನು ಕಾರಿನ ಬಾಗಿಲು ತೆರೆದು ಅವಳನ್ನು ಕುಳಿತುಕೊಳ್ಳಲು ಹೇಳಿದನ. ಅವಳು ಇವನನ್ನು ತಾಕಿಕೊಂಡೇ ಹೋದಾಗ ಅವನಿಗೆ ಏನೋ ರೋಮಾಂಚಕ ಅನುಭವ. ಇಬ್ಬರು ಕುಳಿತರು. ಅವಳಿಗೆ ನಿನ್ನೆ ರಾತ್ರಿ ನಡೆದ ಘಟನೆ ನೆನೆದು ನಾಚಿಕೆಯಾದರೆ ಇವನಿಗೆ ನಗು ಬರುತ್ತಿತ್ತು. ಮೇಡಮ್ ಅವರಿಗೆ ಸರಿಯಾಗಿ ನಿದ್ದೆ ಬಂತೋ ಇಲ್ಲ ಕಿಟಕಿ ಶಬ್ದ ಕೇಳಿಸ್ತೋ ಎಂದು ಅವನು ತಮಾಷೆ ಮಾಡಿದಾಗ ಇವಳು ಒಮ್ಮೆ ನಕ್ಕಳ. ಅವಳ ನಗುವನ್ನೇ ನೋಡುತ್ತಿದ್ದವನಿಗೆ ಇವಳು ನಕ್ಕರೆ ನನ್ನ ಹೃದಯದಲ್ಲಿ ಹೂ ಚೆಲ್ಲಿದಂತಹ ಭಾಸ, ಅದೇ ಅತ್ತರೆ ಹೃದಯಕ್ಕೆ ಘಾಸಿ.
ಇವಳೊಡನೆ ಕಳೆದ ಸಮಯ ರಸನಿಮಿಷ ಎಂದು ಯೋಚಿಸುತ್ತಾ ಫಾರಿನ್ ಕ್ಲೈಂಟ್ಸ್ಗಳಿಗೆ ಫೋನ್ ಮಾಡಿದೆನು. ಅಜಂತಾ ಹಾಗೂ ಎಲ್ಲೋರ ಮಹಾರಾಷ್ಟ್ರದಲ್ಲಿ ನೋಡಲೇಬೇಕಾದ ಸ್ಥಳಗಳು. ಮಹಾರಾಷ್ಟ್ರದ ಔರಂಗಾಬಾದ್ ಸಮೀಪ ಇರುವ ಭಾರತದ ಪ್ರಾಚೀನ ಕಲೆಯನ್ನು ಬಿಂಬಿಸುವ ಈ ಗುಹೆಗಳನ್ನು ರಿಶಾಂಕ್ ವಿಂಧ್ಯ ಇಬ್ಬರು ನೋಡಿ ಖುಷಿಪಟ್ಟರು. ಫಾರಿನ್ ಕ್ಲೈಂಟ್ಸ್ಗಳಿಗೂ ಮಾರ್ಗದರ್ಶಕ ಇವುಗಳ ಇತಿಹಾಸವನ್ನು ವರ್ಣಿಸಿದನು. ಭಾರತೀಯ ಕಲೆ ವಾಸ್ತುಶಿಲ್ಪವನ್ನು ನೋಡಿ ಅವರು ಬೆರಗಾದರು. ಹೀಗೆ ಆ ದಿನವೆಲ್ಲ ಅವರು ಚೆನ್ನಾಗಿ ಕಳೆದರು. ರಿಶಾಂಕ್ಗೆ ಇಂತಹ ಸ್ಥಳವನ್ನು ತೋರಿಸಿದ್ದಕ್ಕೆ ಥ್ಯಾಂಕ್ಸ್ ಹೇಳಿದರು. ವಿಂಧ್ಯ ಶಿಲ್ಪಿಯ ಕೈಚಳಕಕ್ಕೆ ಮಾರು ಹೋದಳು. ಅಂತೂ ಎಲ್ಲರೂ ಆ ದಿನವನ್ನು ಸಾರ್ಥಕಗೊಳಿಸಿದ್ದಕ್ಕಾಗಿ, ಈ ರೀತಿಯ ಪ್ರವಾಸ ಏರ್ಪಡಿಸಿ ರಿಲ್ಯಾಕ್ಸ್ಗೊಳಿಸಿದ್ದಕ್ಕಾಗಿ ರಿಶಾಂಕ್ಗೆ ಮತ್ತೊಮ್ಮೆ ಕೃತಜ್ಞತೆ ಸಲ್ಲಿಸಿದರು. ಅಲ್ಲಿಂದ ಪುನಃ ತಮ್ಮ ಹೋಟೆಲ್ಗೆ ಮರಳಿದರು. ಮರುದಿನ ಫಾರಿನ್ ಕ್ಲೈಂಟ್ಸ್ಗಳಿಗೆ ಬೇರೊಂದು ಕಂಪನಿಯ ಜೊತೆ ಮೀಟಿಂಗ್ ಇದ್ದ ಕಾರಣ ರಿಶಾಂಕ್ ವಿಂಧ್ಯ ಕೊಂಚ ನಿರಾಳರಾದರು. ಪ್ರವಾಸ ಮುಗಿಸಿ ಬಂದ ವಿಂಧ್ಯಾಳಿಗೆ ಈ ದಿನ ತೃಪ್ತಿ ತಂದಿತ್ತು. ಮಾರನೇ ದಿನ ಏನಿರಬಹುದು ಎಂದು ಯೋಚಿಸಿದಳು. ಅಮ್ಮನ ಬಳಿ ಮಾತನಾಡಬೇಕೆಂದೆನಿಸಿ ಕರೆ ಮಾಡಿದ್ದಳು. ಹಲೋ ಅಮ್ಮ, ಹೀಗಿದ್ದೀರಾ ಎಂದಾಗ ಶಾಂತ, ನಾವು ಚೆನ್ನಾಗಿದ್ದೀವಿ ಮಗಳೇ, ನೀನೇಗಿದ್ದೀಯಾ? ಆರೋಗ್ಯ ನೋಡಿಕೋ ಕಂದ ಎಂದಾಗ, ಸರಿ ಅಮ್ಮ, ಅಪ್ಪ ಮಲಗಿದ್ದಾರಾ? ಬೇರೇನೂ ಇಲ್ಲ ಅಮ್ಮ, ನಾಡಿದ್ದು ಬಂದ್ಬಿಡ್ತೀವಿ ಅಮ್ಮ, ನಿನ್ನ ತುಂಬ ಮಿಸ್ ಮಾಡ್ಕೋತೀನಿ ಎಂದು ಬೇಸರದಲ್ಲಿ ಹೇಳಿ ಫೋನ್ ಇಟ್ಟಳು. ತಾನು ಅಪ್ಪ ಅಮ್ಮನನ್ನು ಇಷ್ಟು ದಿನ ಬಿಟ್ಟಿರೋದು ಇದೇ ಮೊದಲು ಎಂದು ಯೋಚಿಸುತ್ತಾ ಮಲಗಿದಳು. ಇತ್ತ ರಿಶಾಂಕ್ ತಾನು ಹೇಳಬೇಕಾದುದರ ಕುರಿತು ಯೋಚಿಸುತ್ತಾ ಮಲಗಿದ್ದನು. ನಾಳೆಗೆ ಬೇಕಾದ ಸಕಲ ಸಿದ್ಧತೆ ಕುರಿತು ಆಲೋಚಿಸುತ್ತಾ ಅಲ್ಲಿ ನಿದ್ದೆ ಹೋದೆನು. ಬೆಳಗಾಯಿತು. ನಿತ್ಯ ಕರ್ಮಾದಿಗಳನ್ನು ಮುಗಿಸಿ ತಯಾರಾಗಿ ಎಂದಿನಂತೆ ಸೂರ್ಯನ ಬೆಳಕಿಗೆ ಮೈಯೊಡ್ಡಿ ನಿಂತೆನು. ಇತ್ತ ವಿಂಧ್ಯ ರೆಡಿಯಾಗುತ್ತಿದ್ದಳು. ಶ್ವೇತವರ್ಣದ ಅನರ್ಕಲಿ ಧರಿಸಿದ್ದಳ. ಅವಳ ಶೃಂಗಾರ ಅವಳ ಅಂದವನ್ನು ಹೆಚ್ಚಿಸಿದ್ದವ. ಹೋಗಿ ಅವನ ರೂಮಿನ ಕದ ತಟ್ಟಿದಾಗ, ಅವನು ಬಾಗಿಲು ತೆಗೆದಾಗ ಅವಳನ್ನೊಮ್ಮೆ ನೋಡಿ ದಂಗಾದನ. ನೀವು ಯಾರು? ಈಗ ದೇವಲೋಕದಿಂದ ಇಳಿದು ಬಂದು ನೇರವಾಗಿ ಇಲ್ಲಿಗೆ ಬಂದಿರೋ? ಎಷ್ಟು ಯುವಕರ ನಿದ್ದೆ ಹಾಳು ಮಾಡುತ್ತೀರಿ ಎಂದು ನಾಟಕೀಯವಾಗಿ ಕೇಳಿದಾಗ, ಸರ್ ಸಾಕು ಸರ್, ನೀವು ಹಾಡ್ಕೋತಿದ್ದೀರಾ ಎಂದು ಹುಸಿಮುನಿಸಿನಿಂದ ಕೇಳಿದಳ. ನಮ್ಮ ಸವಾರಿ ಯಾವ ಕಡೆಗೆ ಸರ್ ಎಂದು ವಿಂಧ್ಯ ಕೇಳಿದಾಗ, ಅದು ಸರ್ಪ್ರೈಸ್ ಎನ್ನುತ್ತಾ ಕಾರ್ ಹತ್ತಿದನ. ಇವಳು ಹತ್ತಿದಳು. ಪಯಣ ಆರಂಭವಾಗಿತ್ತು. ಸರ್ ಪ್ಲೀಸ್ ಹೇಳಿ ಎಂದು ಗೋಗರೆದಾಗ, ನೋಡು, ನಾನು ನಿನ್ನ ಬಾಸ್, ಹೇಳ್ದಷ್ಟು ಕೇಳಬೇಕು ಎಂದ ರಿಶಾಂಕ್. ನೀವು ಹೇಳಿಲ್ಲ ಅಂದರೆ ನಾನು ಕಿರ್ಚ್ಕೋತೀನಿ, ಆಮೇಲೆ ಕಾರಿಂದ ಇಳಿದು ಬಿಡ್ತೀನಿ ಎಂದು ವಿಂಧ್ಯ ಅಂದಾಗ, ಕಿರ್ಚಮ್ಮ ಕಿರ್ಚು, ಮೇಡಮ್ಗೆ ಎಷ್ಟು ಧೈರ್ಯ ಇದೆ ಅಂತ ನಿನ್ನೆನೇ ಗೊತ್ತಾಯ್ತು ಎಂದನು ನಗುತ್ತಾ. ಸರ್ ನಿನ್ನೆದು ನೆನ್ನೆಗೆ ಮುಗಿದು ಹೋಯಿತು. ಏನೋ ದೆವ್ವ ಇರಬಹುದು ಅಂತ ಭಯ ಆಯ್ತಪ್ಪ. ಅದನ್ನೇ ಹೇಳಿ ಎಷ್ಟು ಅಂತ ಗೋಳು ಹೊಯ್ಕೋತೀರಾ ಸರ್? ನೆನ್ನೆ ಹೆದರಿದೆ ಅಂತ ಇವತ್ತು ಹೆದರ್ಕೋಬೇಕಾ ಎನ್ನುತ್ತಾ ಸುಮ್ಮನಾದಳ. ಈಗ ಹೋಗ್ತಾ ಇದ್ದೀವಲ್ಲ, ಗೊತ್ತಾಗುತ್ತೆ ನಿನಗೆ ಎಂದು ರಿಶಾಂಕ್ ಮೊಬೈಲ್ ನೋಡುವುದರಲ್ಲಿ ಮಗ್ನನಾದನ. ವಿಂಧ್ಯಾಳು ಕಿಟಕಿ ಬದಿಯಲ್ಲಿ ಕುಳಿತು ಪ್ರಕೃತಿಯನ್ನು ನೋಡುತ್ತಿದ್ದಳ. ಅಂತೂ ರಿಶಾಂಕ್ ಅಂದುಕೊಂಡಿದ್ದ ಜಾಗಕ್ಕೆ ಬಂದು ತಲುಪಿದರ. ಅಲ್ಲಿ ಬರೆದಿದ್ದ ಬೋರ್ಡನ್ನು ಒಮ್ಮೆ ಓದಿದಳು. ಲೋನಾವಾಲಾ ಎಂದು ಬರೆದಿತ್ತು. ಲೋನಾವಾಲಾದ ಪಾಟ್ನಾ ಲೇಕ್ಗೆ ರಿಶಾಂಕ್ ವಿಂಧ್ಯಾಳನ್ನು ಕರೆದುಕೊಂಡು ಹೋದೆನ. ಅಲ್ಲಿನ ಆ ಪ್ರಕೃತಿ ಸೌಂದರ್ಯಕ್ಕೆ ಅವಳು ಮರುಳಾದಳ. ಸುತ್ತಲಿನ ಹಸಿರು, ಶಾಂತವಾಗಿರುವ ಸರೋವರ ನಡುವೆ ಕಾರಿನಿಂದ ಇಳಿದರು. ಒಂದು ಕ್ಷಣ ಅವಳು ಅದನ್ನು ಆಸ್ವಾದಿಸಿದಳು. ಇತ್ತ ರಿಶಾಂಕ್ ಅಷ್ಟೇ. ವಿಂಧ್ಯಾಳ ಖುಷಿ ಅವನ ಖುಷಿಯನ್ನು ಇಮ್ಮಡಿಗೊಳಿಸಿತ್ತು. ಇಬ್ಬರು ಪ್ರಕೃತಿಯ ಮಧ್ಯೆ ಜೊತೆಯಾಗಿ ಅಂದವನ್ನು ಸವಿದರು. ರಿಶಾಂಕ್ನ ಎದೆ ಹೊಡೆದುಕೊಳ್ಳುತ್ತಿತ್ತು. ವಿಂಧ್ಯ ಎಂದು ನವಿರಾಗಿ ಕರೆದನು. ಹೇಳಿ ಸರ್, ಈ ಜಾಗ ತುಂಬ ಚೆನ್ನಾಗಿದೆ ಸರ್. ನಾನು ನಿಸರ್ಗದ ಅಂದವನ್ನು ಆಸ್ವಾದಿಸುತ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್ ಎಂದಳ. ವಿಂಧ್ಯ ಇಲ್ಲಿ ಕೇಳು ಎಂದಾಗ ರಿಶಾಂಕ್ ಸಮೀಪ ಬಂದಳ. ವಿಂಧ್ಯ, ನಾನು ನಿನಗೆ ಏನನ್ನು ಹೇಳಬೇಕು ಎಂದಾಗ, ಹೇಳಿ ಸರ್ ಎನ್ನುತ್ತಾ ಅವನೆದರು ಬಂದಳ. ವಿಂಧ್ಯ, ಯಾಕೋ ಗೊತ್ತಿಲ್ಲ, ನಿನ್ನನ್ನು ಕಂಡ ಕ್ಷಣದಿಂದ ನನ್ನ ಹೃದಯ ನನ್ನ ಮಾತೆ ಕೇಳ್ತಾ ಇಲ್ಲ. ಅದೇನೋ ಸೆಳೆತ, ಆಕರ್ಷಣೆ ನಿನ್ನನ್ನು ಕಂಡಾಗ. ಅದನ್ನು ಪ್ರೀತಿ ಎನ್ನಲೇ, ಆಕರ್ಷಣೆ ಎನ್ನಲೇ ಗೊತ್ತಾಗದೆ ಸಂದೇಹದಲ್ಲಿದ್ದೆ. ಆದರೆ ನಿನ್ನನ್ನು ಬಿಟ್ಟಿರಲಾರದೆ ಅರೆ ಕ್ಷಣವೂ ಬಾಳಲಾರೆ ಎಂದು ಯಾವಾಗ ಅನಿಸಿತೋ ಆವಾಗ ಈ ಪ್ರಶ್ನೆಗೆ ಪ್ರೀತಿ ಎಂಬ ಉತ್ತರ ಕೊಟ್ಟು ಬಿಟ್ಟಿತು ಈ ಮನಸ್ಸು.
ಖಾಲಿಯಾಗಿದ್ದ ಈ ಹೃದಯದಲ್ಲಿ ಪ್ರೀತಿ ರಂಗೋಲಿ ಬಿಡಿಸಿದವಳು ನೀನು. ಈ ಹೃದಯ ನಿನ್ನ ಒಲವನ್ನು ಬಯಸುತ್ತಿದೆ ವಿಂದ್ಯಾ. ವಿಂದ್ಯಾ, ನೀನು ನನ್ನ ಪ್ರೇಮವನ್ನು ಒಪ್ಪಿ ನನ್ನ ಹೃದಯ ಸಾಮ್ರಾಜ್ಞಿಯಾಗಿ ಬರುವೆಯಾ? ಐ ಲವ್ ಯು ವೆರಿ ಮಚ್ ವಿಂದ್ಯಾ, ಐ ನೀಡ್ ಯು ಎಂದು ಮಂಡಿಯೂರಿ ಕೆಂಪು ವರ್ಣದ ಗುಲಾಬಿ ನೀಡಿ ಪ್ರೇಮ ನಿವೇದನೆ ಮಾಡಿಕೊಂಡಾಗ ಅಸಹಾಯಕಳಾಗಿ ನಿರ್ಲಿಪ್ತಳಾಗಿ ನಿಂತಳು ವಿಂದ್ಯಾ. ತನ್ನ ಬದುಕಿನಲ್ಲಿ ಈ ಕ್ಷಣ ಬರಬಹುದೆಂದು ಊಹಿಸಿರಲಿಲ್ಲ. ಪ್ರೇಮ ಕುರುಡು ಎಂದು ಹೇಳುವುದು ಇದೇ ಕಾರಣದಿಂದ ಇರಬಹುದೇ? ನನ್ನ ಅವರ ಒಡನಾಟ ಈ ರೀತಿಯಾಗಿ ಪರಿಣಾಮ ಬೀರಬಹುದೆಂದು ಅಂದುಕೊಂಡಿರಲಿಲ್ಲ. ನಾನು ಸಾಮಾನ್ಯ ಹೆಣ್ಣು ಮಗಳು, ಬಾಸ್ ಆಗರ್ಭ ಶ್ರೀಮಂತರು. ಹೀಗಿರುವಾಗ ಬಾಸ್ ನನ್ನನ್ನು ಪ್ರೀತಿಸುತ್ತಿದ್ದಾರೆಯೇ? ನನಗೆ ನಂಬಲು ಕಷ್ಟವಾಗುತ್ತಿದೆ. ನನ್ನ ಯೋಗ್ಯತೆ ಏನೋ, ಅವರ ಯೋಗ್ಯತೆ ಏನೋ, ನಮ್ಮಿಬ್ಬರ ಅಂತಸ್ತಿಗೆ ಅಜಗಜಾಂತರ ವ್ಯತ್ಯಾಸವಿದೆ. ಹೀಗಿರುವಾಗ ನನ್ನ ಮೇಲೆ ಒಲವು ಎಂದು ಯೋಚಿಸುತ್ತಿರುವಾಗ ರಿಶಾಂಕ್, ವಿಂದ್ಯಾ ಏನಾಯಿತು? ಯಾಕೆ ಮೌನ? ನನ್ನನ್ನು ಹೀಗೆ ಕೊಲ್ಲಬೇಡ ಎಂದಾಗ, ವಿಂದ್ಯಾ ನನಗೆ ಕಾಲಾವಕಾಶ ಬೇಕು ಸರ್. ನಾನು ತೆಗೆದುಕೊಳ್ಳುವ ನಿರ್ಧಾರ ತುಂಬ ಮಹತ್ವದ್ದು. ಯಾಕೆಂದರೆ ನನ್ನನ್ನೇ ನಂಬಿದ ನನ್ನ ಮನೆಯವರಿಗೆ ನಿರಾಸೆ ಉಂಟು ಮಾಡಲು ನಾನು ಸಿದ್ಧಳಿಲ್ಲ. ಹೀಗಾಗಿ ಅಷ್ಟು ತರಾತುರಿಯಲ್ಲಿ ಯಾವುದನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಎಂದಾಗ ರಿಶಾಂಕ್, ಸರಿ ಕಾಲಾವಕಾಶ ತಗೋ ವಿಂದ್ಯಾ, ಆದರೆ ಕಾಯಿಸಿ ಸತಾಯಿಸಬೇಡ. ಏಕೆಂದರೆ ನಿನ್ನ ಬಿಟ್ಟು ನಾನಿರಲಾರೆ ವಿಂದ್ಯಾ. ಈ ಪ್ರೀತಿ ತುಂಬ ಪವಿತ್ರವಾದುದು. ಪ್ರೀತಿಸಿದವರೊಂದಿಗೆ ಬಾಳಬೇಕೆಂಬ ಆಸೆ ನನ್ನದು. ನನಗೆ ನಿರಾಸೆ ಉಂಟು ಮಾಡಬೇಡ ಎಂದು ಕಾರಿನ ಬಳಿ ಹೋದನು. ಏನು ಮಾಡಲಿ ನಾನು? ಸರಿಗೆ ಹೀಗೆ ಮುಖ ತೋರಿಸಲಿ? ಈ ಪ್ರೇಮವನ್ನು ಒಪ್ಪಿಕೊಳ್ಳಲೆ ಅಥವಾ ತಿರಸ್ಕರಿಸಲೆ? ನಾಳೆ ಸಮಾಜ ಏನೆನ್ನಬಹುದು? PA ಆಗಿ ಬಂದವಳು ರಾಣಿ ಪಟ್ಟ ಅಲಂಕರಿಸಿದಳು ಎಂದು ಮಾತನಾಡಿದರೆ ನನ್ನ ಮನೆಯವರು ಹೇಗೆ ಸಹಿಸಿಕೊಂಡಾರೋ? ಸರ್ ನನ್ನನ್ನು ಬಿಟ್ಟು ಬಾಳಲಾರೆ ಎನ್ನುತ್ತಿದ್ದಾರೆ. ಪ್ರೀತಿಯನ್ನು ಒಪ್ಪಿಕೊಳ್ಳದೆ ನಿರಾಸೆ ಮಾಡಬೇಡ ಅಂದರೋ. ದೇವರೇ, ನಾನೇನು ಮಾಡಲಿ? ಎಂತಹ ಪೇಚಿಗೆ ಸಿಲುಕಿಸಿದೆ ನನ್ನನ್ನು. ಈ ಸಲಿಗೆ ಬೆಳೆಯಲು ನಾನೇ ಅವಕಾಶ ಮಾಡಿಕೊಟ್ಟೆನೆ. ಅವಳ ಮನಸ್ಸು ಗೊಂದಲದ ಗೂಡಾಯಿತು. ಈ ಸರೋವರದಂತೆ ಶಾಂತ ಇದ್ದ ಮನಸ್ಸು ರಾಡಿಯಾಯಿತಲ್ಲ ಎಂದು ಯೋಚಿಸಿ ಹಣ್ಣಾದಳು. ಇತ್ತ ರಿಶಾಂಕ್ಗೆ ಅವಳು ಒಪ್ಪಿಕೊಳ್ಳುತ್ತಾಳೆ ಎಂಬ ನಂಬಿಕೆ ಇತ್ತು. ಹೀಗಾಗಿ ಅವನು ಬೇರೆ ಯೋಚನೆ ಮಾಡಿರಲಿಲ್ಲ. ಇಬ್ಬರ ಮನಸ್ಸು ತಳಮಳಗೊಂಡಿತ್ತು. ಕಾರು ಹತ್ತಿದರು. ಲೋನಾವಾಲದಿಂದ ಇಬ್ಬರು ಹಿಂತಿರುಗಿದರು. ಕಾರಲ್ಲಿ ಮೌನ ಆವರಿಸಿತ್ತು. ಹೋಗುವಾಗ ಇದ್ದ ಮಾತುಕತೆ ಈಗ ಇರಲಿಲ್ಲ. ರಿಶಾಂಕ್ ವಿಂದ್ಯಾ ತನ್ನೊಲವನ್ನು ಒಪ್ಪಿಕೊಳ್ಳುವಳು ಎಂದೇ ಭಾವಿಸಿದ್ದ. ಆದರೆ ಅವನ ನಂಬಿಕೆಗಳೆಲ್ಲ ಸುಳ್ಳಾಗಿದ್ದವು. ತನ್ನ ಅಕ್ಕರೆಯ ಕರೆಗೆ ಹೂಗುಟ್ಟು ತನ್ನವಳಾಗುವಳು ಎಂದೆಲ್ಲ ಕನಸು ಕಂಡಿದ್ದನು. ತನ್ನ ಮನವಿಗೆ ಸಮ್ಮತಿಸಲು ಕಾಲಾವಕಾಶ ಕೇಳುವಳು ಎಂದವನು ಕಲ್ಪಿಸಿ ಇರಲಿಲ್ಲ. ಅವನು ವಿಂದ್ಯಾಳನ್ನೊಮ್ಮೆ ನೋಡಿದಾಗ ಅವಳು ತನ್ನ ಪಾಡಿಗೆ ತಾನು ಕುಳಿತಿದ್ದಳು. ತಾನು ಪ್ರೇಮ ನಿವೇದನೆ ಮಾಡಿ ತಪ್ಪು ಮಾಡಿದ್ದೇನೆ. ಇವಳು ಒಂದು ವೇಳೆ ಕೆಲಸ ಬಿಟ್ಟು ತನ್ನಿಂದ ದೂರ ಹೋದರೆ ಏನು ಮಾಡುವುದು ಎಂದೆಲ್ಲ ಯೋಚಿಸಿ ತಲೆ ಕೆರೆದುಕೊಂಡನು. ಇಬ್ಬರೂ ಮುಂಬೈ ತಲುಪಿದರು. ವಿಂದ್ಯಾ ಹೆಚ್ಚು ಮಾತನಾಡದೆ ಸರ್ ನಾಳೆಯ ಪ್ಲಾನ್ ಏನೆಂದು ಕೇಳಿದಾಗ, ನಾಳೆ ಬೆಳಗ್ಗೆ ಒಂದು ಮೀಟಿಂಗ್ ಇದೆ, ಅದನ್ನು ಮುಗಿಸಿ ಮಧ್ಯಾಹ್ನ ಫ್ಲೈಟ್ಗೆ ವಾಪಸ್ ಬೆಂಗಳೂರಿಗೆ ಹೋಗೋದು ಎಂದನು ರಿಶಾಂಕ್. ವಿಂದ್ಯಾ ನಿಟ್ಟುಸಿರು ಬಿಟ್ಟಳು. ರಿಶಾಂಕ್, ಎಷ್ಟು ದಿನ ಆಯಿತು ಮಾತನಾಡದೆ? ಹೇಗಿದ್ದೀಯಾ? ಮೀಟಿಂಗ್ ಮುಗೀತಾ? ಯಾವಾಗ ಊರಿಗೆ ವಾಪಸ್ ಆಗ್ತೀಯಾ ಎಂದು ಪವಿತ್ರ ಕರೆ ಮಾಡಿ ಕೇಳಿದಾಗ, ಅಮ್ಮ ಬಂದ ಕೆಲಸ ಆಯಿತು, ನಾಳೆ ವಾಪಸ್ ಆಗ್ತೀವಿ ಎಂದ. ಓಹೋ ಮಗನೇ, ನೀನು ಕೆಲಸಕ್ಕೆ ಕೈ ಹಾಕಿದರೆ ಅದು ಯಶಸ್ವಿ ಆಗುತ್ತೆ ಅಂತ ಗೊತ್ತಿತ್ತು ಕಣ. ಎಷ್ಟಾದರೂ ನೀನು ನನ್ನ ಮಗ. ಹೌದು, ಹೇಳೋದು ಮರ್ತೆ ಹೋದೆ. ನಿನ್ನ ದೊಡ್ಡಮ್ಮನ ಮಗಳು ತನ್ವೀಳ ಮನೆಗೆ ಹೋಗಿ ಬಾರೋ. ನೀನು ಮುಂಬೈಲಿ ಇದ್ದೀಯಾ ಎಂದು ತಿಳಿದಾಗಿನಿಂದ ಮನೆಗೆ ಬರಲಿ ಎಂದು ಒತ್ತಾಯಿಸುತ್ತಾ ಇದ್ದಾಳೆ ಕಣೋ. ಅವಳಿಗೆ ಬೇಸರ ಮಾಡಬೇಡ, ಹೋಗಿಬಿಟ್ಟು ಬಾರೋ ಎಂದು ಹೇಳಿ ಫೋನ್ ಇಟ್ಟರು. ರಿಶಾಂಕ್ ವಿಂದ್ಯಾಳನ್ನು ಕರೆದಾಗ ಅವಳು ಬರಲ್ಲ ಎಂದಳು. ಆದರೂ ಒಬ್ಬಳನ್ನೇ ಬಿಟ್ಟು ಹೋಗುವುದು ಸರಿಯಿಲ್ಲವೆಂದು ಹೇಳಿದಾಗ ಒಲ್ಲದ ಮನಸ್ಸಿನಿಂದ ಒಪ್ಪಿದಳು. ಇಬ್ಬರು ರೆಡಿಯಾಗಿ ತನ್ವೀಳ ಮನೆಗೆ ಹೊರಟರು. ರಿಶಾಂಕ್ ಅವಳ ಮಗಳಿಗೆ ಚಾಕ್ಲೇಟ್ ಕೊಂಡುಕೊಂಡನು. ಇಬ್ಬರು ಅವಳ ಮನೆಗೆ ತಲುಪಿದಾಗ ತನ್ವಿ ಖುಷಿಯಿಂದ ಸ್ವಾಗತಿಸಿದಳು. ರಿಶಾಂಕ್, ಈ ಅಕ್ಕನ ಮನೆಗೆ ಬರಲು ನಿನಗೆ ವಿಶೇಷವಾಗಿ ಹೇಳಬೇಕಾ? ಅಂದಹಾಗೆ ಇವರ್ಯಾರು ಎಂದು ವಿಂದ್ಯಾಳನ್ನು ತೋರಿಸಿ ಕೇಳಿದಾಗ, ಇವಳು ವಿಂದ್ಯಾ, ನನ್ನ PA ಆಗಿ ಕೆಲಸ ಮಾಡುತ್ತಿದ್ದಾಳೆ. ನಿನ್ನ ಮನೆಗೆ ಬರಬಾರದು ಅಂತಲ್ಲ ತನ್ವಿ, ಕೆಲಸದ ಒತ್ತಡ ಇರುತ್ತಲ್ವಾ,
ಹಾಗಾಗಿ ಬರಲಿಲ್ಲ ಅಷ್ಟೇ. ಎಲ್ಲಿ ಮಗಳು ಕಾಣಿಸ್ತಾ ಇಲ್ಲ ಎಂದಾಗ ತನ್ವಿ ಮಗಳನ್ನು ಕರೆದಳು. ಸಾಗರಿಕಾ ಪುಟಿ, ಬಾ ಇಲ್ಲಿ ನೋಡು, ಯಾರು ಬಂದಿದ್ದಾರೆ ಎಂದಾಗ ಓಡಿ ಬಂದು ರಿಶಾಂಕ್ನನ್ನು ತಬ್ಬಿಕೊಂಡಾಗ ಅವನು ಚಾಕ್ಲೇಟ್ ನೀಡಿ ಅವಳ ಹಣೆಗೆ ಸಿಹಿ ಮುತ್ತನಿಟ್ಟ. ಮಾಮ, ಈ ಆಂಟಿ ಯಾರು? ನಿನ್ನ ಹೆಂಡ್ತಿನಾ? ಕ್ಯೂಟ್ ಇದ್ದಾಳೆ ಎಂದಾಗ ರಿಶಾಂಕ್ ವಿಂಧ್ಯಾಳತ್ತ ನೋಡಿದನು. ಅವರಿಬ್ಬರು ಮುಜುಗರಕ್ಕೆ ಒಳಗಾಗುವುದನ್ನು ನೋಡಿದ ತನ್ವಿ, ಪುಟ್ಟ ಮಕ್ಕಳು ಹಾಗೆಲ್ಲ ಮಾತನಾಡಬಾರದು, ಪೆಟ್ಟು ಕೊಡ್ತೀನಿ ನೋಡು ಎಂದು ಹೇಳಿ ಅಡುಗೆ ಮನೆ ಒಳಗೆ ಹೋದಳು. ಆಗ ರಿಶಾಂಕ್, ಚಿಕ್ಕ ಮಕ್ಕಳು ದೇವರಿದ್ದ ಹಾಗೆ, ಯಾವಾಗಲೂ ನಿಜವನ್ನೇ ಹೇಳೋದು ಎಂದು ವಿಂಧ್ಯಾಳಿಗೆ ಕೇಳುವ ಹಾಗೆ ಹೇಳಿದಾಗ ವಿಂಧ್ಯ ಅವನನ್ನೊಮ್ಮೆ ನೋಡಿ ಸುಮ್ಮನಿರಲು ಹೇಳಿದಳು. ತನ್ವಿ ಊಟಕ್ಕೆ ತಯಾರಿ ಮಾಡಿ ಇಬ್ಬರನ್ನು ಕರೆದಳು. ಇಬ್ಬರೂ ಕುಳಿತಾಗ ರಿಶಾಂಕ್ ತನ್ವಿಳ ಬಳಿ, ನೀನು ಕುಳಿತುಕೋ ಅಂದ ಹಾಗೆ ಕೇಳೋದೇ ಮರೆತು ಬಿಟ್ಟೆ, ಪವನೆಲ್ಲಿ ಎಂದು ಕೇಳಿದನು. ಆಗ ತನ್ವಿ, ಅದೊಂದು ದೊಡ್ಡ ಕತೆ, ಇನ್ನೊಮ್ಮೆ ಹೇಳ್ತೀನಿ ಎಂದಳು. ಪರವಾಗಿಲ್ಲ ತನ್ವಿ, ಹೇಳು ಎಂದಾಗ, ಮನೆಯವರ ಬಲವಂತಕ್ಕೆ ಪ್ರೀತಿಸಿದ ರಾಕೇಶ್ನನ್ನು ಬಿಟ್ಟು ಪವನ್ನ ಮದುವೆಯಾದೆ, ಒಂದು ಮಗುನೂ ಆಯಿತು. ಈ ಮತ್ತೆ ಪವನ್ಗೆ ನನ್ನ ರಾಕೇಶ್ನ ಪ್ರೀತಿ ವಿಷಯ ತಿಳಿದು ನಮ್ಮನ್ನು ಬಿಟ್ಟು ಹೊರಟು ಹೋದರು. 7 ವರ್ಷ ಸಂಸಾರ ಮಾಡಿ ಈಗ ಬಿಟ್ಟು ಹೋಗೋದು ಎಷ್ಟು ಸರಿ? ಸಾಗರಿಕಾ ಏನು ತಪ್ಪು ಮಾಡಿದ್ದಾಳೆ ಹೇಳು? ನಾನು ಪ್ರೀತಿಸಿದ್ದೇ ತಪ್ಪಾ? ರಾಕೇಶ್ ಸಿರಿವಂತ, ನಮಗೂ ಅವನಿಗೂ ಹೊಂದಿಕೆ ಆಗಲ್ಲವೆಂದು ಮನೆಯವರು ಪವನ್ ಜೊತೆ ಮದುವೆ ಮಾಡಿದರು. ಈಗ ನೋಡೋ, ಅವರು ಮಾಡಿದ್ದ ತಪ್ಪಿಗೆ ಶಿಕ್ಷೆ ನನಗೆ. ಏನಾದರೂ ಹೇಳು ರಿಶಾಂಕ್, ಯಾರು ನಮ್ಮನ್ನು ಪ್ರೀತಿಸುತ್ತಾರೋ ಅವರೊಂದಿಗೆ ಬಾಳಬೇಕು ಕಣ ಎಂದು ಹೇಳಿದಾಗ ವಿಂಧ್ಯ ತನ್ವಿಳ ಕತೆ ಕೇಳಿ ಯೋಚನಾ ಲಹರಿಯಲ್ಲಿ ತೇಲಿ ಹೋದಳು. ವಿಂಧ್ಯ, ಊಟ ಮಾಡು ಎಂದು ರಿಶಾಂಕ್ ಕರೆದಾಗಲೇ ಎಚ್ಚರವಾಗಿದ್ದು ಅವಳಿಗೆ. ಇದ್ದಕ್ಕಿದ್ದಂತೆ ಇವಳಿಗೆ ಏನಾಯಿತು ಎಂದು ಯೋಚಿಸುತ್ತಾ ಊಟ ಮುಗಿಸಿದನು. ವಿಂಧ್ಯ ಇನ್ನೂ ಊಟ ಮುಗಿಸಿರಲೇ ಇಲ್ಲ. ವಿಂಧ್ಯ, ಏನಾಯಿತು ಎಂದು ತನ್ವಿ ಬಂದು ಕೇಳಿದಾಗ ಏನಿಲ್ಲ ಎಂದು ಹೇಳಿ ನಿಧಾನಕ್ಕೆ ತಿಂದು ಮುಗಿಸಿ ಎದ್ದಳು. ತನ್ವಿ, ಊಟ ಚೆನ್ನಾಗಿತ್ತು, ನಾವಿನ್ನು ಹೊರಡ್ತೀವಿ ಎಂದು ಹೊರಟರು. ಸಾಗರಿಕಾ ಟಾಟಾ ಎಂದು ಹೊರಟಾಗ ಸಾಗರಿಕಾ ಅಳತೊಡಗಿದಳು. ಸಾಗರಿಕಾಳನ್ನು ಸಮಾಧಾನ ಪಡಿಸಿದನು. ತನ್ವಿ ಅವಳನ್ನು ಎತ್ತಿ ಒಳಗೆ ಕರೆದುಕೊಂಡು ಹೋದಳು. ವಿಂಧ್ಯ ರಿಶಾಂಕ್ ಹೋಟೆಲ್ಗೆ ಬಂದರು. ವಿಂಧ್ಯ ಏನು ಮಾತಾಡಲೇ ಇಲ್ಲ. ರಿಶಾಂಕ್ ಕೂಡ ಮೌನವಾಗಿದ್ದನು. ಮರುದಿನ ಎದ್ದು ಮೀಟಿಂಗ್ಗೆ ತಯಾರಾದರು. ಇವರು ಹೋದಾಗ ಫಾರಿನ್ ಕ್ಲೈಂಟ್ಸ್ ರೆಡಿಯಾಗಿದ್ದರು. ಮೀಟಿಂಗ್ ಮುಗಿಸಿ ಮಧ್ಯಾಹ್ನ ಅವರಿಗೆಲ್ಲ ಬಾಯ್ ಬಾಯ್ ಹೇಳಿ ಏರ್ಪೋರ್ಟ್ಗೆ ತೆರಳಿದರು. ಕಾರಲ್ಲಿ ತೆರಳುವಾಗ ರಿಶಾಂಕ್ಗೆ ವಿಂಧ್ಯಾಳ ಮೌನ ಅಸಹನೀಯವಾಗಿತ್ತು. ವಿಂಧ್ಯ, ಮಾತನಾಡು, ನಿನ್ನೆಯ ವಿಷಯ ಏನು ತೀರ್ಮಾನ ಮಾಡಿದೆ ಎಂದು ಕೇಳಿದಾಗ, ಸರ್, ನಾನು ಸಂದಿಗ್ಧ ಸ್ಥಿತಿಯಲ್ಲಿ ಇದ್ದೀನಿ. ನನ್ನಿಂದ ಯಾವ ನಿರ್ಧಾರಕ್ಕೂ ಬರಲು ಸಾಧ್ಯವಾಗುತ್ತಿಲ್ಲ. ನನ್ನ ಮೇಲೆ ಜವಾಬ್ದಾರಿಗಳಿವೆ. ಅವನ್ನೆಲ್ಲ ಬಿಟ್ಟು ಈಗ ಪ್ರೀತಿ ಅಂತ ಹೋಗಲೆ. ಹೀಗಾಗಿ ನಿಮ್ಮ ಕೋರಿಕೆಯನ್ನು ತಿರಸ್ಕರಿಸುವುದೋ ಪುರಸ್ಕರಿಸುವುದೋ ಅನ್ನೋ ಗೊಂದಲ ಮನೆ ಮಾಡಿದೆ. ನಿಮಗೆ ನನಗಿಂತ ಒಳ್ಳೆ ಹುಡುಗಿ ಸಿಗಬಹುದು ಸರ್, ಯೋಚಿಸಿ ಎಂದು ನುಡಿದಾಗ, ನನಗೆ ನಿನಗಿಂತ ಒಳ್ಳೆ ಹುಡುಗಿ ಸಿಗಬಹುದು ಸರಿ, ಆದರೆ ನಿನಗೆ ನನ್ನಷ್ಟು ಪ್ರೀತಿಸುವ ಹುಡುಗ ಸಿಕ್ಕುತ್ತಾನೆಯೇ? ಯೋಚಿಸಿ ನೋಡು, ನಿರ್ಧಾರ ನಿನ್ನದು. ನಿನ್ನ ಬದುಕನ್ನು ರೂಪಿಸಿಕೊಳ್ಳುವುದು ನಿನ್ನ ಕೈಯಲ್ಲಿಯೇ ಇದೆ ಎಂದಾಗ ಅವಳೊಮ್ಮೆ ಇವನತ್ತ ನೋಡಿದಳು. ಅವಳ ಕಣ್ಣುಗಳಲ್ಲಿ ಅವ್ಯಕ್ತವಾದ ನೋವಿತ್ತು. ಇಬ್ಬರೂ ವಿಮಾನ ಹತ್ತಿದರು. ಬೆಂಗಳೂರಿಗೆ ಬಂದಿಳಿದರು. ಟ್ಯಾಕ್ಸಿಯಲ್ಲಿ ತಮ್ಮ ಮನೆಗಳಿಗೆ ಬಂದಿಳಿದರು. ವಿಂಧ್ಯ ಮನೆಗೆ ತೆರಳುವಾಗ ರಿಶಾಂಕ್ಗೆ ಟಾಟಾ ಮಾಡಿದಳು. ವಿಂಧ್ಯ ಒಪ್ಪಿಕೊಳ್ಳುವ ಸೂಚನೆಯೇ. ಅವಳ ಮನಸ್ಸು ಬದಲಾಗಿರಬಹುದೇ ಎನ್ನುತ್ತಾ ಭಾರವಾದ ಹೆಜ್ಜೆಗಳೊಂದಿಗೆ ರಿಶಾಂಕ್ ತನ್ನ ಮನೆಗೆ ಹೋದನು. ಅವನು ಮನೆಗೆ ಬಂದಾಗ ಪವಿತ್ರರಿಗೆ ಖುಷಿಯಾಯಿತು. ರಿಶಾಂಕ್, ಹೇಗಿದ್ದೀಯಾ? 1 ವಾರ ಆಯಿತು ನಿನ್ನ ನೋಡಿ, ಎಷ್ಟು ಸೊರಗಿ ಹೋಗಿದ್ದೀಯಾ ನೋಡು ಎಂದು ಪವಿತ್ರ ವಿಚಾರಿಸಿದಾಗ, ನಾನು ಫೈನ್ ಅಮ್ಮ, ಅಪ್ಪ ಎಲ್ಲಿ ಎಂದು ಕೇಳಿದನು. ನಿಮ್ಮಪ್ಪ ಟಿವಿ ನೋಡ್ತಿರ್ಬೇಕು ಎನ್ನುವಾಗಲೇ ವಶಿಷ್ಠ ಶರ್ಮರು ಬಂದರು. ರಿಶಾಂಕ್ ಎಂದು ಮಗನನ್ನು ತಬ್ಬಿಕೊಂಡರು. ವೆಲ್ ಡನ್ ಮೈ ಬಾಯ್, ನೀನು ಹೋದ ಕೆಲಸ ಯಶಸ್ವಿಯಾಗುತ್ತೆ ಎಂದು ತಿಳಿದಿತ್ತು ಎಂದು ಬೆನ್ನು ತಟ್ಟಿದರು. ಆಗ ತಂದೆ ಮಗನ ಸಂಭಾಷಣೆಯನ್ನು ಆಲಿಸುತ್ತಿದ್ದ ಪವಿತ್ರ, ಎಷ್ಟೇ ಆದರೂ ಅವನು ನನ್ನ ಮಗ, ಹಾಗಾಗಿ ಹಿಡಿದ ಕೆಲಸ ಸಾಧಿಸದೇ ಇರಲಾರ ಎಂದಾಗ ವಶಿಷ್ಠ ಶರ್ಮರು, ಹೌದೌದು, ನಿಮ್ಮ ಹೆಂಗಸರ ಬುದ್ಧಿಯೇ ಇಷ್ಟು. ಕೆಟ್ಟ ಕೆಲಸ ಮಾಡಿದರೆ ಅಪ್ಪನ ಮಗ, ಅದೇ ಒಳ್ಳೆಯ ಕೆಲಸ ಮಾಡಿದರೆ ಅಮ್ಮನ ಮಗ ಎಂದು ಹೇಳುತ್ತೀರಿ ಎಂದು ಹೇಳಿದಾಗ, ಹೌದು, ನನ್ನ ಬುದ್ಧಿವಂತಿಕೆ ಎಲ್ಲ ಅವನಿಗೆ ಬಂದಿದೆ ಎಂದು ಪವಿತ್ರ ಎಂದಾಗ
ರಿಶಾಂಕ್. ಅಪ್ಪ ಅಮ್ಮ ಸಾಕು ನಿಮ್ಮ ಜಗಳ, ಅಮ್ಮ ಹಸಿವಾಗ್ತಿದೆ ಎಂದಾಗ ಹೋಗು ಫ್ರೆಶ್ ಅಪ್ ಆಗಿ ಬಾ, ಆಮೇಲೆ ಊಟ ಮಾಡುವಿಯಂತೆ ಎಂದಾಗ ರಿಶಾಂಕ್ ರೂಮಿಗೆ ತೆರಳಿದನು. ಡೈನಿಂಗ್ ಹಾಲ್ನಲ್ಲಿ ಪವಿತ್ರ ಅವನ ಮದುವೆಯ ಬಗ್ಗೆ ಚರ್ಚೆ ಮಾಡುತ್ತಿದ್ದರು. ಅಷ್ಟರಲ್ಲಾಗಲೇ ರಿಶಾಂಕ್ ಬಂದ. ಏನಮ್ಮ, ಏನೋ ಹೇಳ್ತಾ ಇದ್ದೆ ಎಂದು ಕೇಳಿದಾಗ, ನಿನ್ನ ಮದುವೆ ಬಗ್ಗೆ ಯೋಚಿಸುತ್ತಾ ಇದ್ದೆವು, ನಾಡಿದ್ದು ಹೆಣ್ಣು ನೋಡೋಕ್ಕೆ ಹೋಗ್ತಾ ಇದ್ದೀವಿ ಎಂದಾಗ ಸಿಟ್ಟಿನಿಂದ, ಅಮ್ಮ ನನ್ನ ಕೇಳದೆ ಯಾಕೆ ಈ ನಿರ್ಧಾರ ಕೈಗೊಂಡೆ, ನನಗೆ ಈಗ ಆಸಕ್ತಿ ಇಲ್ಲ ಎಂದಾಗ, ಇದರಲ್ಲಿ ಕೇಳೋದೇನೋ ಬಂತು, ಮದುವೆ ವಯಸ್ಸು ಬಂದಾಗ ಆಗಲೇಬೇಕು ಕಣೋ, ನೋಡು ಹುಡುಗಿ ಭವ್ಯ, ಕೈಲೇಶ ಅವರ ಮಗಳು, MBA ಓದಿದ್ದಾಳೆ, ನಮ್ಮ ಕುಟುಂಬಕ್ಕೆ ಹೊಂದಿಕೊಂಡು ಹೋಗ್ತಾಳೆ ಎಂದಾಗ ಅವನು ಒಪ್ಪಲಿಲ್ಲ. ಆದರೂ ಅವನ ಮಾತು ಕೇಳದೆ, ನೋಡು ಹುಡುಗಿನ ನೋಡು, ಮಾತಾಡು, ಆಮೇಲೆ ಇಷ್ಟ ಇದ್ರೆ ಒಪ್ಪು, ನಾವೇನು ಬಲವಂತ ಮಾಡಲ್ಲ ಎಂದಾಗ, ಸರಿ ಎಂದು ಊಟದಿಂದ ಅರ್ಧಕ್ಕೆ ಎದ್ದು ಹೋದನು. ಹೀಗೆ ತಾನೇ ಬಂದಿದ್ದಾನೆ, ಏನೇನೋ ಹೇಳಿ ಅವನು ಊಟ ಮಾಡ್ತಿರೋ ಹಾಗೆ ಮಾಡಿದೆ, ಅಷ್ಟೊಂದು ಆ ಥರ ಏನಿತ್ತು ಎಂದು ವಶಿಷ್ಠ ಶರ್ಮರು ಹೇಳಿದರು. ಏನೋ ಅವನು ಕೇಳಿದ್ದಕ್ಕೆ ತಾನೇ ಹೇಳಿದ್ದು. ರಿಶಾಂಕ್ ಊಟ ಮಾಡೋ ಎನ್ನುತ್ತಾ ಊಟವನ್ನು ಕೋಣೆಗೆ ತೆಗೆದುಕೊಂಡು ಹೋದರು. ರಿಶಾಂಕ್ ಏನೋ ಚಿಂತೆಯಲ್ಲಿ ಮುಳುಗಿದ್ದನು. ಪವಿತ್ರ ಬಂದಿದ್ದನ್ನು ನೋಡಿ ಎದ್ದು ಕುಳಿತನು. ರಿಶಾಂಕ್ ಊಟ ಮಾಡೋ ಎಂದು ಅವನಿಗೆ ತಿನ್ನಿಸಿದರು. ಯಾಕೋ, ಏನಾಯ್ತು, ಮದುವೆ ಇಷ್ಟ ಇಲ್ಲೋ ಅಥವಾ ಯಾರನ್ನಾದರೂ ಇಷ್ಟಪಡುತ್ತಿದ್ದೀಯಾ, ಹೇಳು ಮಗನೇ, ಈ ಅಮ್ಮನ ಬಳಿ ಏನನ್ನೂ ಮುಚ್ಚಿಡಬೇಡ, ನೀನು ಸಂಕಟ ಅನುಭವಿಸುವುದನ್ನು ನೋಡೋದಿಕ್ಕೆ ನನ್ನ ಕೈಯಿಂದ ಆಗಲ್ಲ ಕಣೋ, ನೀನು ಖುಷಿಯಾಗಿರಬೇಕು ಎನ್ನುತ್ತಾ ತುತ್ತು ತಿನ್ನಿಸಿದರ. ಹಾಗೇನಿಲ್ಲ ಅಮ್ಮ, ಈಗ ಸದ್ಯಕ್ಕೆ ಮದುವೆ ಬೇಡ ಅಷ್ಟೇ ಎಂದಾಗ, ಸರಿ ಹಾಗಾದರೆ ಈ ಹೆಣ್ಣು ನೋಡೋ ಶಾಸ್ತ್ರ ಕ್ಯಾನ್ಸಲ್ ಮಾಡ್ತೀನಿ, ಇಷ್ಟವಿಲ್ಲದೆ ಮದುವೆಯಾಗಿ ಆ ಹುಡುಗಿ ಬಾಳು ನನ್ನಿಂದ ಹಾಳಾಗಬಾರದು, ನೀನಿನ್ನು ಮಲಗೋ ಎಂದು ರೂಮಿನಿಂದ ತೆರಳಿದರ. ಇತ್ತ ವಿಂಧ್ಯ ಮುಂಬೈಯಿಂದ ಬಂದ ಹಾಗೆ ಅಪ್ಪ ಅಮ್ಮ ತಮ್ಮ ಎಲ್ಲರೂ, ಹೀಗಾಯ್ತು ಮುಂಬೈ ಎಂದು ಕೇಳಿದಾಗ, ಚೆನ್ನಾಗಿತ್ತು ಎಂದು ಉತ್ತರಿಸಿದಳು. ಆರೋಗ್ಯ ಹೇಗಿದೆ ಎಂದು ನೋಡಿದಾಗ ಮೈ ಬಿಸಿ ಇರುವುದು ಶಾಂತಾಗೆ ತಿಳಿಯಿತು. ಏನಾಯ್ತು ಮಗಳೇ, ಮೈ ಸ್ವಲ್ಪ ಬಿಸಿ ಇದೆ, ಬಿಸಿ ಬಿಸಿ ಕಷಾಯ ಮಾಡಿಕೊಡ್ತೀನಿ, ಹೋಗು ಸ್ನಾನ ಮಾಡಿ ಬಾ, ಊಟ ಮಾಡಿ ಕಷಾಯ ಕುಡಿದು ಮಲಗುವಿಯಂತೆ ಎಂದಾಗ ಏನೂ ಮಾತನಾಡದೆ ಹೋದಳು. ಏನಾಗಿದೆ ಇವಳಿಗೆ, ಪಾಪ ಸುಸ್ತಾಗಿರಬೇಕು ಎನ್ನುತ್ತಾ ಶಾಂತ ಅಡುಗೆ ಮನೆಗೆ ತೆರಳಿದಳು. ವಿಂಧ್ಯಾಳಿಗೆ ಅದೇ ಯೋಚನೆಯಾಗಿತ್ತು, ಹೀಗಾಗಿ ಸ್ವಲ್ಪ ಜ್ವರವೂ ಬಂದಿತ್ತು. ರಾತ್ರಿಯೆಲ್ಲ ಜ್ವರದಿಂದ ನರಳಾಡಿದಳು. ಕನಸಲ್ಲಿ ಏನೇನೋ ಮಾತನಾಡುತ್ತಿದ್ದಳು. ಶಾಂತ ಅವರಿಗೆ ಗಾಬರಿಯಾಗಿ ಬೆಳಗ್ಗೆ ಡಾಕ್ಟರನ್ನು ಬರ ಹೇಳಿದರು. ಡಾಕ್ಟರ್ ಬಂದು ಜ್ವರಕ್ಕೆ ಮಾತ್ರೆ ಟಾನಿಕ್ ಬರೆದುಕೊಟ್ಟು 1 ವಾರ ವಿಶ್ರಾಂತಿಗೆ ಸೂಚಿಸಿದರು. ಇತ್ತ ರಿಶಾಂತ್ ಮರುದಿನ ಆಫೀಸ್ಗೆ ಬಂದಾಗ ವಿಂಧ್ಯ ಬಂದಿರಲಿಲ್ಲ. ಅವನಿಗ್ಯಾಕೋ ಹೆದರಿಕೆಯಾಯಿತು. ವಿಂಧ್ಯ ಕೆಲಸ ತೊರೆದಳೆ ಎಂದು ಯೋಚಿಸಿದನು. ಆದರೂ ಅವಳು ಕೆಲಸ ಬಿಡಲಾರಳು ಎಂದು ಸಮಾಧಾನ ಪಟ್ಟುಕೊಂಡನು. ಅವಳ ಬರುವಿಕೆಗಾಗಿ ಕಾದನು. ಆದರೆ ಅವಳು ಬರಲೇ ಇಲ್ಲ. ಅವಳಿಗಾಗಿ ಚಡಪಡಿಸಿ ಅವನೇ ಖುದ್ದಾಗಿ ಕರೆ ಮಾಡಿದಾಗ ಅವಳ ಅಪ್ಪ ಫೋನ್ ಎತ್ತಿದರು. ಹಲೋ, ನಾನು ರಿಶಾಂಕ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನಿಂದ ಕರೆ ಮಾಡ್ತಿರೋದು, ವಿಂಧ್ಯ ಅವರಿಲ್ವಾ ಎಂದು ಕೇಳಿದ. ಹೇಳಿ ಸರ್, ವಿಂಧ್ಯಾಳಿಗೆ ಜ್ವರ, ಹಾಗಾಗಿ 1 ವಾರ ವಿಶ್ರಾಂತಿ ತೆಗೆದುಕೊಳ್ಳಲು ವೈದ್ಯರು ಸೂಚಿಸಿದ್ದಾರೆ ಎಂದಾಗ ರಿಶಾಂಕ್ ಒಮ್ಮೆಗೆ ನಿರಾಳನಾದರೂ ಅವಳಿಗೆ ಜ್ವರ ಎಂದಾಗ ಚಿಂತೆಯಾಯಿತು. ರಿಶಾಂಕ್ಗೆ ವಿಂಧ್ಯ ಇಲ್ಲದೆ ಆಫೀಸ್ ಬೋರ್ ಆಯಿತು. ಇನ್ನೂ 1 ವಾರ ಅವಳನ್ನು ನೋಡದೆ ಹೇಗಿರಲಿ ಎಂದು ಯೋಚಿಸಿತು ಮನಸ್ಸು. ನಿನ್ನ ಮನವು ಯಾಕೆ ಅವಳಿಗಾಗಿ ಹಂಬಲಿಸುತ್ತಿದೆ, ಅವಳಿನ್ನೂ ನಿನ್ನ ಪ್ರೇಮವನ್ನು ಒಪ್ಪಿಲ್ಲ ಎಂದು ಒಳಮನಸ್ಸು ಕೇಳಿತು. ಇದ್ದಕ್ಕಿದ್ದಂತೆ ಪವಿತ್ರ ಆಫೀಸ್ಗೆ ಬಂದರು. ಅವರಿಗೆ ರಿಶಾಂಕ್ನ ಬಾಡಿದ ಮುಖ ನೋಡಿ ಅನುಮಾನ ಬಂತು. ಇವನಿಗೆ ಏನೋ ಆಗಿದೆ, ಆದರೆ ಏನು ಅಂತ ಕಾರಣ ಹೇಳ್ತಾ ಇಲ್ವಲ್ಲ. ಇರಲಿ, ಕಾಲವೇ ಉತ್ತರ ಹೇಳುತ್ತೆ ಎಂದು ಸುಮ್ಮನಾದರು. ವಿಂಧ್ಯ ಎಂದು ಗಂಗರಾಯರು ಕರೆದಾಗ ಮಲಗಿದ್ದ ವಿಂಧ್ಯ ಏನೆಂದು ಕೇಳಿದಳು. ಆಫೀಸ್ನಿಂದ ನಿಮ್ಮ ಬಾಸ್ ನಿನ್ನನ್ನು ಕೇಳಿಕೊಂಡು ಕಾಲ್ ಮಾಡಿದ್ರಮ್ಮ ಎಂದಾಗ ಎದೆಯಲ್ಲಿ ನಡುಕ ಉಂಟಾಯಿತು. ನಮ್ಮಿಬ್ಬರ ವಿಷಯ ಹೇಳಿಬಿಟ್ಟರೆ ಎಂಬ ಭಯ ಅವಳಿಗೆ. ನೀನ್ಯಾಕೆ ಆಫೀಸ್ಗೆ ಬಂದಿಲ್ಲ ಎಂದು ಕೇಳಿದರು ಎಂದಾಗ ಒಮ್ಮೆ ಸಮಾಧಾನವಾಯಿತು. ಇತ್ತ ರಿಶಾಂಕ್ಗೆ ವಿಂಧ್ಯಾಳನ್ನು ನೋಡುವ ತವಕ. ಹೀಗಾಗಿ ಧೈರ್ಯ ಮಾಡಿ ವಿಂಧ್ಯಾಳ ಮನೆಗೆ ತೆರಳಿದನು. ರಿಶಾಂಕ್, ನೀವೇನಿಲ್ಲಿ ಎಂದು ಗಂಗರಾಯರು ಕೇಳಿದಾಗ, ಇಲ್ಲಿ ಪಕ್ಕ ಸ್ನೇಹಿತನ ಮನೆಗೆ ಬಂದಿದ್ದೆ,
ಹಾಗೆ ಮಾತನಾಡಿಸಿಕೊಂಡು ಹೋಗೋಣವೆಂದು ಬಂದೆ ಎಂದನ. ಕುಳಿತುಕೊಳ್ಳಿ, ಕುಡಿಯಲು ಏನಾದರೂ ತರುತ್ತೀನಿ ಎಂದು ಒಳಕ್ಕೆ ಹೋದಾಗ ರಿಶಾಂಕ್ ವಿಂಧ್ಯಾಳ ಕೋಣೆಯೊಳಗೆ ಹೋದನ. ಅವನು ಹೋದಾಗ ವಿಂಧ್ಯ ಮಲಗಿದ್ದಳ. ಅವನು ಅವಳನ್ನೇ ನೋಡುತ್ತಾ ನಿಂತನ. ವಿಂಧ್ಯಾಳಿಗೆ ಎಚ್ಚರವಾಗಿ ನೋಡಿದಾಗ ರಿಶಾಂಕ್ ನಿಂತಿದ್ದ. ಇದು ಕನಸೋ ನನಸೋ ಎಂದು ಕಣ್ಣನ್ನು ಉಜ್ಜಿ ಮತ್ತೊಮ್ಮೆ ನೋಡಿದಳು. ಎದ್ದು ಕೂತಳು. ಅವಳ ಬಾಡಿದ ಮುಖ ನೋಡಿ ಮರುಕ ಉಂಟಾಗಿತ್ತು ಅವನಿಗೆ. ನಾನೇ ಕಾರಣನಾಗಿ ಬಿಟ್ಟನೆ ಎಂಬ ನೋವು ಕಾಡಿದ್ದು. ಸರ್, ನೀವ್ಯಾಕೆ ಬಂದ್ರಿ ಎಂದು ಕೇಳಿದಾಗ ನನಗೆ ಆಪ್ತರಾದರೊಬ್ಬರಿಗೆ ಅನಾರೋಗ್ಯ ಉಂಟಾಗಿತ್ತು, ಹಾಗೆ ನೋಡೋಕೆ ಬಂದೆ ಎಂದಾಗ ವಿಂಧ್ಯಾಳ ಕಣ್ಣಲ್ಲಿ ನೋವಿನ ಛಾಯೆ ಕಂಡಿತು. ಅವನ ಕಣ್ಣಲ್ಲಿ ಕಾಳಜಿ ಇದ್ದ. ತಾನು ತಂದಿದ್ದ ಹಣ್ಣು ಹಂಪಲುಗಳನ್ನು ಅವಳ ಕೈಗೆ ಕೊಟ್ಟಾಗ ಅವಳಿಗೆ ಸಂಕೋಚವಾಯಿತು. ನನ್ನನ್ನು ಎಷ್ಟೊಂದು ಪ್ರೀತಿಸುತ್ತಾರೆ, ಆದರೆ ನಾನವರಿಗೆ ದುಃಖ ಕೊಡುತ್ತಿದ್ದೇನೆ ಎಂದೆನಿಸಿ ಅವಳಿಗೆ ಅಳು ಉತ್ತರಿಸಿ ಬಂತು. ಅವಳ ಕಣ್ಣಲ್ಲಿ ಉಕ್ಕಿ ಬಂದ ಕಣ್ಣೀರನ್ನು ಒರೆಸಲು ಹೋದಾಗ ಸರ್, ಕಾಫಿ ರೆಡಿ ಎಂದು ಗಂಗರಾಯರು ರಿಶಾಂಕ್ನನ್ನು ಹುಡುಕಿಕೊಂಡು ಬಂದರು. ಹೋ, ನೀವಿಲ್ಲಿದ್ದೀರಾ? ವಿಂಧ್ಯ, ಏನ್ ಬೇಕಮ್ಮ? ತಿಂಡಿ ಊಟನೂ ಸರಿಯಾಗಿ ಮಾಡ್ತಿಲ್ಲ. ಹೀಗಾದರೆ ಹೇಗಮ್ಮ? ಸರ್, ನೀವಾದರೂ ಸ್ವಲ್ಪ ಹೇಳಿ ಎಂದರು. ರಿಶಾಂಕ್ ಏನೂ ಹೇಳದೆ ಮುಗಳ್ನಕ್ಕು ಕಾಫಿ ಕುಡಿದು ಬರ್ತೀನಿ ಎಂದು ವಿಂಧ್ಯಾಳಿಗೆ ಬಾಯ್ ಬಾಯ್ ಹೇಳಿ ಹೊರಟು ಹೋದನು. ಎಷ್ಟು ಒಳ್ಳೆ ಹುಡುಗ ರಿಶಾಂಕ್. ಕೆಲಸಗಾರರ ಕಷ್ಟ ಸುಖ ವಿಚಾರಿಸುವ ಮಾಲೀಕರು ಎಷ್ಟು ಜನ ಇರ್ತಾರೆ ಎಂದು ಹೇಳುತ್ತಾ ಗಂಗರಾಯರು ಹಿತ್ತಲಿನ ಕಡೆಗೆ ನಡೆದರು. ವಿಂಧ್ಯ ಆಲೋಚಿಸುತ್ತಾ ಮಲಗಿದಳ. ಅಂತೂ ರಿಶಾಂಕ್ ವಿಂಧ್ಯಾಳನ್ನು ನೋಡಿ ಮನೆಗೆ ಹೋದನು. ಚಿಂತಾಕ್ರಾಂತನಾಗಿದ್ದ ಅವನನ್ನು ನೋಡಿ ಪವಿತ್ರರಿಗೆ ಚಿಂತೆಯಾಯಿದ್ದ. ಏನಾಗಿದೆ? ಮುಂಬೈಯಿಂದ ಬಂದಮೇಲೆ ಯಾಕೋ ಬದಲಾಗಿದ್ದಾನೆ. ಅಲ್ಲಿ ಅಂಥ ಘಟನೆ ಏನು ನಡೆದಿದೆ? ಹೇಗೆ ತಿಳ್ಕೊಳ್ಳೋದು ಎಂದು ಆಲೋಚಿಸುತ್ತಿರುವಾಗ ವಶಿಷ್ಠ ಶರ್ಮರು ಬಂದರು. ಅವರ ಬಳಿ ಈ ವಿಚಾರ ಪ್ರಸ್ತಾಪಿಸಿದಾಗ, ನೀನು ಸುಮ್ಮನೆ ತಲೆ ಕೆಡಿಸ್ಕೋಬೇಡ, ಅವನಿಗೆ ಆಫೀಸ್ ಕೆಲಸದ ಒತ್ತಡ ಇರಬಹುದು, ನಿನ್ನ ಪಾಡಿಗೆ ಇರೋ, ಕಾಫಿ ಕೊಡು ಎನ್ನುತ್ತಾ ರೂಮಿನೊಳಗೆ ಹೋದರು. ರಿಶಾಂಕ್ ವಿಂಧ್ಯಾಳನ್ನು ನೆನೆದು, ಹೇಗಿದ್ದವಳು ಹೇಗಾದಳು, ನಾನೇ ಕಾರಣವೇ ಎಂದು ಯೋಚಿಸಿದನು. ಅಂತೂ ಒಂದು ವಾರ ಹೀಗೆಯೇ ಅವಳ ಬಗ್ಗೆಯೇ ಯೋಚನೆ ಮಾಡಿ ಕಳೆಯಿತು. ವಾರದ ನಂತರ ವಿಂಧ್ಯ ಕೆಲಸಕ್ಕೆ ಎಂದಿನಂತೆ ಬರತೊಡಗಿದಳ. ವಿಂಧ್ಯಾಳಲ್ಲಿ ಮೊದಲಿದ್ದ ಲವಲವಿಕೆ ಇರಲಿಲ್ಲ. ಎಷ್ಟು ಬೇಕೋ ಅಷ್ಟೇ ಮಾತನಾಡುತ್ತಿದ್ದಳು. ತನ್ನ ಕೆಲಸದಲ್ಲಿ ತಲ್ಲೀನಳಾಗಿದ್ದಳ. ರಿಶಾಂಕ್ಗೆ ಅವಳ ಮೌನವೇ ಚಿಂತೆ ಉಂಟು ಮಾಡಿದ್ದ. ಇದ್ದಕ್ಕಿದ್ದಂತೆ ವಿಂಧ್ಯ ಅವನ ಕ್ಯಾಬಿನ್ಗೆ ಬಂದಳ. ಫೈಲ್ ತೆಗೆದುಕೊಂಡು ಹೋಗಲು ಅಣಿಯಾದಾಗ, ವಿಂಧ್ಯ, ಯಾಕೆ ಮೌನ? ನಾನೇನು ಮಾಡಿದೆ? ನನ್ನಿಂದ ಏನಾದರೂ ತಪ್ಪಾಗಿದೆಯೇ? ನನ್ನ ಪ್ರಶ್ನೆಗೆ ನೀನಿನ್ನೂ ಉತ್ತರ ಕೊಟ್ಟಿಲ್ಲ ಎಂದಾಗ, ಸರ್, ನನ್ನನ್ನು ಮರೆತು ಬಿಡಿ, ನಾನು ನಿಮಗೆ ಒಳ್ಳೆ ಜೋಡಿ ಆಗಲಾರೆ ಎಂದು ಹೇಳಿದಾಗ, ಯಾಕೆ ನಿನ್ನನ್ನು ಮರೆಯಲಿ? ಹೇಗೆ ನಿನ್ನನ್ನು ಮರೆಯಲಿ? ಸುಳ್ಳು ಹೇಳಬೇಡ, ನಿನಗೆ ನೀನೇ ವಂಚನೆ ಮಾಡಬೇಡ ವಿಂಧ್ಯ. ನೀನು ಮರೆತರೂ ನಾನಿನ್ನ ಮರೆಯಲಾರೆ. ದೇವರು ನಿನ್ನನ್ನು ನನಗೆಂದೇ ಸೃಷ್ಟಿಸಿದ್ದಾನೆ ಎಂದು ಭಾವುಕನಾಗಿ ನುಡಿದಾಗ ಅವಳು ಅಲ್ಲಿಂದ ಹೊರಟು ಹೋಗಿದ್ದಳ. ಯಾಕೀಗೆ ನನ್ನ ಬದುಕಿನಲ್ಲಿ ಆಗುತ್ತಿದೆ? ಇಲ್ಲ, ಇದಕ್ಕೆಲ್ಲ ಒಂದು ಪರಿಹಾರ ಕಂಡುಕೊಳ್ಳಬೇಕು. ವಿಂಧ್ಯ ಯಾಕೆ ಹೀಗಾಡುತ್ತಿದ್ದಾಳೆ ಎಂದು ಚಿಂತಿಸಿದನ. ಇಲ್ಲ, ನಾನಿನ್ನು ತಡ ಮಾಡಬಾರದು ಎಂದುಕೊಂಡು ಒಂದು ನಿರ್ಧಾರಕ್ಕೆ ಬಂದೆನ. ಇತ್ತ ಮಗನ ಚಿಂತೆಯನ್ನು ನೋಡಿ ಪವಿತ್ರರಿಗೆ ಅನುಮಾನ ಬಂದಿತ್ತು. ತಡೆಯಲಾರದೆ ಕೇಳಿದಾಗ ಅಮ್ಮನ ಬಳಿ ಹೇಳಿಯೇ ಬಿಟ್ಟನ. ರಿಶಾಂಕ್, ಹೇಳೋ, ಏನಾಯಿತು? ಈ ಅಮ್ಮನ ಬಳಿ ಹೇಳೋ ಎಂದಾಗ, ಅಮ್ಮ, ನಾನೊಬ್ಬಳನ್ನು ಪ್ರೀತಿಸುತ್ತಾ ಇದ್ದೀನಿ. ಆದರೆ ಅವಳು ನನ್ನ ಪ್ರೀತಿಗೆ ಮುದ್ರೆ ಹೊತ್ತಿಲ್ಲ. ಅವಳೇ ನನ್ನ ಬಾಳ ಸಂಗಾತಿಯಾಗಿ ಬರಬೇಕು ಎಂದಾಗ, ಪವಿತ್ರ, ಯಾರೋ ಅವಳು? ನನ್ನ ಮಗನ ಹೃದಯದಲ್ಲಿ ಪ್ರೇಮರಾಗ ಮೂಡಿಸಿದವಳು ಎಂದು ಆಶ್ಚರ್ಯದಿಂದ ಕೇಳಿದಾಗ, ಅವಳು ವಿಂಧ್ಯ ಎಂದೆನು. ನಿನ್ನ PA ವಿಂಧ್ಯ ಅವಳ ಎಂದು ಕೇಳಿದಾಗ, ಹೌದೆಂದು ತಲೆಯಲ್ಲಾಡಿಸಿದನ. ಓಹೋ, ಹಾಗ ಸಂಗತಿ. ಅದಕ್ಕ ರಾಯರು ಮುಂಬೈಯಿಂದ ಬಂದಮೇಲೆ ಮಂಕಾಗಿರೋದು. ನೋಡು, ಹೆದರಬೇಡ, ಸ್ವಲ್ಪ ತಾಳ್ಮೆ ಇರಲಿ ಕಣ. ಪ್ರೀತಿ ಅನ್ನೋದು ಬಲವಂತದಿಂದ ಬರಬಾರದು, ಅದು ತಾನಾಗಿಯೇ ಹುಟ್ಟಬೇಕು. ಹೀಗಾಗಿ ನಾವು ಕಾಯಲೇಬೇಕು. ಬದುಕು ವಿಶಾಲವಾಗಿದೆ, ನೀನು ಸಾಧಿಸುವುದು ಇನ್ನೂ ಇದೆ. ನಿನ್ನಂಥ ಯುವಕರು ಪ್ರೀತಿ ಪ್ರೇಮ ಅನ್ನೋದಕ್ಕೆ ಇಷ್ಟೊಂದು ತಲೆ ಕೆಡಿಸಿಕೊಂಡರೆ ಹೇಗೆ ಕಣೋ? ಇನ್ನು ಇದೇ ಚಿಂತೆಯಲ್ಲಿ ಏನೂ ಅನಾಹುತ ಮಾಡ್ಕೋಬೇಡ ಎಂದು ಬುದ್ಧಿ ಹೇಳಿ ಹೊರಟು ಹೋದರು. ಮರುದಿನ ಪವಿತ್ರ ಆಫೀಸ್ಗೆ ಬಂದರು. ವಿಂಧ್ಯಾಳನ್ನು ನೋಡಿ,
ಓಹೋ, ಇವಳೇ ತಾನೇ ದೇವಸ್ಥಾನದಲ್ಲಿ ನನಗೆ ಡಿಕ್ಕಿ ಹೊಡೆದೋಳು. ಪರವಾಗಿಲ್ಲ, ನಮ್ಮ ಹುಡುಗ ಇವಳ ಬಲೆಯಲ್ಲಿ ಬಿದ್ದಿರೋದ್ರಲ್ಲಿ ತಪ್ಪೇನಿಲ್ಲ. ಹುಡುಗಿ ಮುದ್ದಾಗಿದ್ದಾಳೆ, ನಮ್ಮ ಹುಡುಗಂಗೆ ಒಳ್ಳೆ ಜೊತೆ ಆಗ್ತಾಳೆ ಎನ್ನುತ್ತಾ ರಿಶಾಂಕ್ ಕ್ಯಾಬಿನ್ ಒಳ ಹೊಕ್ಕರ ವಿಂಧ್ಯಾಳನ್ನು ಕರೆದು ಫೈಲ್ ಥರ ಹೇಳಿದರ. ರಿಶಾಂಕ್ ತನ್ನ ಕ್ಯಾಬಿನ್ಗೆ ಬರುವುದಕ್ಕೂ ಇವಳು ಅಲ್ಲಿಂದ ಹೊರಗೆ ಹೋಗುವುದಕ್ಕೂ ಸರಿ ಹೋಯಿತು. ಯಾವುದೋ ಯೋಚನೆಯಲ್ಲಿದ್ದವ ವಿಂಧ್ಯಾಳಿಗೆ ಡಿಕ್ಕಿ ಹೊಡೆದನ. ಆ ರಭಸಕ್ಕೆ ಕೆಳಗೆ ಬೀಳುತ್ತಿದ್ದವಳನ್ನು ಹಿಡಿದುಕೊಂಡನ. ಇಬ್ಬರ ಕಣ್ಣುಗಳು ಒಂದಾದವ. ಆಫೀಸ್ನ ಸಿಬ್ಬಂದಿಯೆಲ್ಲ ಇದನ್ನೇ ನೋಡುತ್ತಾ ನಿಂತರ. ವಿಂಧ್ಯಾಗೆ ನಾಚಿಕೆಯಾಗಿ ಅವನಿಂದ ಬಿಡಿಸಿಕೊಂಡಳ. ಅವಳ ಹೃದಯದ ಬಡಿತ ಏರುಪೇರಾಗಿದ್ದ. ಸೀದಾ ಹೋಗಿ ಗಟಗಟನೆ ನೀರು ಕುಡಿದು ಸುಧಾರಿಸಿಕೊಂಡಳ. ಬೇಡ ಬೇಡ ಎಂದರೂ ಪುನಃ ಪುನಃ ಅದೇ ಆಗುತ್ತಿದೆ. ಏನು ಮಾಡಲಿ ಎನ್ನುತ್ತಾ ಕುರ್ಚಿಯಲ್ಲಿ ಕೂತಳ. ಆಗ ನೆನಪಾಯಿತು, ಮೇಡಮ್ ಫೈಲ್ ತರೋಕ್ಕೆ ಹೇಳಿದ್ರಲ್ವಾ? ಅಯ್ಯೋ, ಅಲ್ಲಿ ಸರಿ ಇರುತ್ತಾರಲ್ವಾ? ಅವರೆದುರು ಹೋಗಿ ನಿಂತ್ಕೋಬೇಕಾ? ಏನಾದರೂ ಆಗಲಿ, ಹೋಗಿಯೇ ಬಿಡೋಣ ಎಂದು ತೀರ್ಮಾನಿಸಿದಳ. ರಿಶಾಂಕ್, ಇಷ್ಟೊತ್ತಾಯ್ತು, ಎಲ್ಲಿ ಅವಳು? ಫೈಲ್ ಬಂದೇ ಇಲ್ಲ ಎಂದಾಗ ವಿಂಧ್ಯ ಹಾಜರಾದಳ. ಮೇಡಮ್ ಫೈಲ್ ಎಂದಾಗ ಹಾಕೊಡು ಎಂದು ತೆಗೆದುಕೊಂಡರು. ಅವಳು ಅತ್ತ ಹೋದಾಗ ಪವಿತ್ರ ರಿಶಾಂಕ್ನ ಮುಖ ನೋಡಿದರ. ಪರವಾಗಿಲ್ಲ, ನನ್ನ ಮಗನ ಆಯ್ಕೆ ಚೆನ್ನಾಗಿದೆ, ಹುಡುಗಿ ಸ್ವಾಭಿಮಾನಿ ಎಂದು ಹೊಗಳಿದರ. ಏನು ಆಯ್ಕೆನೋ ಏನೋ, ಇನ್ನೂ ಒಪ್ಪಿಲ್ಲ ಎಂದಾಗ ಅಯ್ಯೋ ಒಪ್ಪುವಳು ಬಿಡು, ನಾನು ಬಂದ ಕೆಲಸ ಆಯಿತು ಎನ್ನುತ್ತಾ ಹೊರಟರು. ರಿಶಾಂಕ್ಗೆ ಅಮ್ಮನ ಮಾತು ಕೇಳಿ ಸಮಾಧಾನವಾಯಿತು. ಅಂದಿನಿಂದ ಅವನು ಖುಷಿಯಿಂದ ಇರತೊಡಗಿದನ. ಇತ್ತ ವಿಂಧ್ಯಾಳ ಅಪ್ಪನ ಆರೋಗ್ಯದಲ್ಲಿ ಮತ್ತೆ ಏರುಪೇರು ಉಂಟಾಗಿತ್ತು. ವಿಂಧ್ಯ ಆಫೀಸ್ಗೆ ಮತ್ತೆ ರಜಾ ಹಾಕಿದಳ. ಈ ಬಾರಿ ಹೃದಯದ ಆಪರೇಷನ್ ಮಾಡದಿದ್ದರೆ ಅಪ್ಪ ಉಳಿಯುವುದು ಕಷ್ಟವೆಂದು ಹೇಳಿದ್ದರ. ಹೀಗಾಗಿ ಅವಳಿಗೆ ಹಣ ಸಂಗ್ರಹಿಸುವುದೇ ಕಷ್ಟದ ಸಂಗತಿಯಾಗಿತ್ತು. ಆಫೀಸ್ನಲ್ಲಿ ಸಾಲ ಸಿಗಬಹುದೇ ಎಂದು ಕೇಳಲು ರಿಶಾಂಕ್ ಸರ್ಗೆ ತುರ್ತಾಗಿ ಕರೆ ಮಾಡಿದಳ. ಸರ್, ನಾನು ವಿಂಧ್ಯ, ನನಗೆ ಸಾಲ ಬೇಕಿತ್ತು ಸರ್, ಹೇಗಾದರೂ ಮಾಡಿ ತೀರಿಸ್ತೀನಿ ಎಂದಾಗ ರಿಶಾಂಕ್, ಸಾಲ ಕೊಡಬಹುದು, ಆದರೆ ಅಷ್ಟು ಮೊತ್ತ ಯಾಕೆಂದು ಕೇಳಬಾರದು, ಆದರೂ ಕೇಳುತ್ತಾ ಇದ್ದೇನೆ ಎಂದಾಗ ಸರ್, ಅದು ಅಪ್ಪಂಗೆ ಆರ್ಟ್ ಆಪರೇಷನ್ ಆಗಬೇಕಿದೆ ಎಂದಾಗ ರಿಶಾಂಕ್, ಮೊದಲೇ ಈ ವಿಷಯ ಹೇಳಬಹುದಿತ್ತಲ್ಲ, ಓಕೆ ಎಂದು ಫೋನ್ ಇಟ್ಟನು. ವಿಂಧ್ಯ ಆಫೀಸ್ಗೆ ಬಂದಳು. ಗಂಗರಾಯರ ಆಪರೇಷನ್ಗೆ ರಿಶಾಂಕ್ ಬಳಿ ಮಾತನಾಡಿ ಸಾಲ ಪಡೆದಳ. ಬಹಳ ಚಿಂತೆಯಿಂದ ಕೂಡಿದ ಅವಳ ವದನ ನೋಡಿ ಅವನಿಗೂ ಸಂಕಟವಾಯಿತು. ಹೆದರಬೇಡ, ದೇವರಿದ್ದಾನೆ ಎಂದು ಅಭಯ ಹಸ್ತವಿಟ್ಟನ. ವಿಂಧ್ಯ ಒಮ್ಮೆಗೆ ಸಮಾಧಾನಗೊಂಡಳ. ಇತ್ತ ಗಂಗರಾಯರು ಶಾಂತಾ ಬಳಿ ವಿಂಧ್ಯಾಳ ಮದುವೆ ಮಾಡಬೇಕು, ನನಗೆ ನೋಡಬೇಕು ಎಂದು ಅವರತ್ತುಕೊಂಡಾಗ ಶಾಂತಾಗೆ ದಿಕ್ಕು ತೋಚದಾಯಿತು. ನಾವೀಗಲೇ ಆಪರೇಷನ್ಗೆ ದುಡ್ಡು ಹೊಂದಿಸುವುದಕ್ಕೆ ಪರದಾಡುತ್ತಿದ್ದೇವೆ, ಮದುವೆ ಹೇಗೆ ಮಾಡಲಿ? ವಿಂಧ್ಯ ಈ ಪರಿಸ್ಥಿತಿಯಲ್ಲಿ ಮದುವೆ ಮಾಡಿಕೊಳ್ಳಲು ಒಪ್ಪುತ್ತಾಳ? ವಿಂಧ್ಯಾಳ ಬಳಿ ಮಾತನಾಡಬೇಕು ಎನ್ನುವಷ್ಟರಲ್ಲಿ ವಿಂಧ್ಯ ಧಾವಿಸಿದಳ. ವಿಂಧ್ಯ, ಹೋದ ಕೆಲಸ ಏನಾಯಿತು? ದುಡ್ಡು ಸಿಕ್ತಾ ಎಂದು ಕೇಳಿದರು ಶಾಂತ. ಹಾ, ಸಿಕ್ಕಿತಮ್ಮ ಎಂದು ಹೇಳಿ ಒಳಗಡೆ ಹೋದಳ. ವಿಂಧ್ಯ, ನಿಂತ್ಕೋ, ನಿಮ್ಮಪ್ಪಂಗೆ ನಿನ್ನ ಮದುವೆ ನೋಡೋ ಆಸೆಯಾಗಿದೆ ಕಣೆ, ಈ ಪರಿಸ್ಥಿತಿಯಲ್ಲಿ ಏನು ಮಾಡೋದು ನೀನೇ ಹೇಳೋ ಎಂದರ. ಅಮ್ಮ, ನಾನು ಅಪ್ಪನ ಬಳಿ ಮಾತಾಡ್ತೀನಿ ಎಂದು ಅಪ್ಪನ ಬಳಿ ಹೋದಳ. ಅಪ್ಪ ಎಂದು ಕರೆದಳ. ಮಲಗಿದ್ದವರು ಇವಳ ಧ್ವನಿ ಕೇಳಿ ಹಾ ಹೇಳು ವಿಂಧ್ಯ ಎಂದರ. ಅಪ್ಪ, ನಮಗೇನಾಗಿದೆ? ನನ್ನನ್ನು ಈ ಮನೆಯಿಂದ ಕಳುಹಿಸೋಕೆ ನೋಡ್ತಿದ್ದೀರಾ? ನಾನು ನಿಮಗೆ ಭಾರ ಆಗಿ ಹೋದೆನಾ ಎಂದು ಕೇಳಿದಳ. ಹಾಗಂತ ನಾನೆಲ್ಲಿ ಹೇಳಿದೆ? ನಾನು ಎಷ್ಟು ಸಮಯ ಬದುಕುತ್ತೀನೋ ತಿಳಿಯದ, ನನಗೆ ಆಪರೇಷನ್ ಎಲ್ಲ ಏನೂ ಬೇಡ, ನಿನ್ನ ಮದುವೆ ಮಾಡಬೇಕು, ಅದೊಂದು ಪೂರೈಸಿ ನೆಮ್ಮದಿಯಿಂದ ಪ್ರಾಣ ಬಿಡ್ತೀನಿ ಎಂದು ನುಡಿದಾಗ ವಿಂಧ್ಯ, ಸಾಯಿವ ಮಾತನಾಡಬೇಡ ಅಪ್ಪ ಎಂದು ಹೇಳಿದಳ. ನೋಡು, ನೀನು ಮದುವೆಗೆ ಒಪ್ಕೋ ಅಷ್ಟೇ ಎಂದಾಗ, ನಾನು ಮದುವೆಯಾಗಿ ಹೋದರೆ ನಿಮ್ಮನ್ನೆಲ್ಲ ಯಾರು ನೋಡ್ಕೋತಾರೆ? ಅರ್ಥ ಮಾಡ್ಕೋಪ್ಪ ಎಂದು ಮರು ನುಡಿದಳ. ನೋಡು, ನಾವು ಹೀಗೂ ಬಾಳ್ತೀವಿ, ಹಾಗಂತ ನಿನ್ನ ಬದುಕಿನ ಆಸೆಗಳನ್ನು ಯಾಕಮ್ಮ ಮುಚ್ಚಿಡ್ತೀಯಾ? ಹುಟ್ಟಿಸಿದ ದೇವರು ಹುಲ್ ಮೇಯಿಸಲ್ಲ ತಾಯೇ, ನೋಡು, ನಿನ್ನ ತಂದೆಯ ಮಾತಿಗೆ ಬೆಲೆ ಕೊಡೋ ಎಂದು ಅಪ್ಪಣೆ ಮಾಡಿದರು. ಅಪ್ಪನ ಆರೋಗ್ಯ ಸ್ಥಿತಿ ಹದಗೆಡಬಾರದೆಂದು ಆಗಲಿ ಅಪ್ಪ ಎಂದು ಒಪ್ಪಿಗೆ ಸೂಚಿಸಿದಳು. ಮರುದಿನವೇ ಬ್ರೋಕರ್ನನ್ನು ಮನೆಗೆ ಬರ ಹೇಳಿ ಜಾತಕಗಳನ್ನು ತರುವಂತೆ ಹೇಳಿದರು. ವಿಂಧ್ಯ ಆಫೀಸ್ಗೆ ತೆರಳಿದ್ದಳ. ಅಪ್ಪನ ಒತ್ತಾಯದಿಂದ ಅವಳಿಗೆ ಹಿಂಸೆಯಾಗಿತ್ತು.
ಹೀಗಾಗಿ ಆಫೀಸ್ಗೆ ತೆರಳಿದಳು. ಅಲ್ಲಿ ರಿಶಾಂಕ್ಗೆ ಇವಳನ್ನು ನೋಡಿ ಆಶ್ಚರ್ಯ. ಯಾವಾಗಲೂ ಮಾತನಾಡಿಸದ ರಿಸೆಪ್ಷನಿಸ್ಟ್ ಜೂಹಿ ಇವಳನ್ನು ಕಂಡು ಮಾತನಾಡಿಸಿದಳ. ವಿಂದ್ಯಾ, ಅಪ್ಪ ಹೀಗಿದ್ದಾರೆ, ಆಪರೇಷನ್ ಆಗಬೇಕು ಎಂದು ಮಾತನಾಡಿಕೊಳ್ಳುತ್ತಿದ್ದನ್ನು ಕೇಳಿದೆ. ಆಪರೇಷನ್ ಆಯ್ತಾ ಎಂದಾಗ, ಅಯ್ಯೋ ಇಲ್ಲ ಮೇಡಮ್, ಆಪರೇಷನ್ ಬೇಡ ಅಂದರು ನಮ್ಮಪ್ಪ. ಈಗ ಹೊಸ ವರಸೆ ಶುರು ಮಾಡಿದ್ದಾರೆ ಮೇಡಮ್. ನಾನು ಮದುವೆ ಆಗಬೇಕಂತೆ, ಹೀಗಾಗಿ ಗಂಡು ಹುಡುಕುತ್ತಾ ಇದ್ದಾರೆ ಎಂದು ಕುಶಲೋಪರಿ ಮಾತನಾಡಿ ಒಳಗೆ ಹೋಗುವುದಕ್ಕೂ ರಿಶಾಂಕ್ ಹಾಗೂ ಪವಿತ್ರ ಬರುವುದಕ್ಕೂ ಸರಿಯಾಗಿತ್ತು. ಜೂಹಿ, ಏನದು ಗಂಡು ಅಪ್ಪ ಆಪರೇಷನ್ ಏನೋ ಅರ್ಧಂಬರ್ಧ ಕೇಳಿಸಿತು, ಏನಂತೆ ವಿಂದ್ಯಾಳಿಗೆ ಎಂದು ಪವಿತ್ರ ಕೇಳಿದರು. ಅಯ್ಯೋ, ಅವಳ ಅಪ್ಪನಿಗೆ ಹಾರ್ಟ್ ಆಪರೇಷನ್ ಮಾಡಬೇಕು ಅನ್ನುತ್ತಿದ್ದಳು. ಈಗ ಆಪರೇಷನ್ ಬೇಡ ಅಂದ್ರಂತೆ, ಅವಳಿಗೆ ಮದುವೆ ಮಾಡ್ತಾರಂತೆ, ಹೀಗಾಗಿ ಗಂಡು ಹುಡುಕುತ್ತಿದ್ದಾರಂತೆ ಎನ್ನುವಾಗ ಪವಿತ್ರರಿಗೆ ಏನುಳಿಯುತ್ತೋ ಏನೋ ರಿಶಾಂಕ್ನ ಕೈ ಹಿಡಿದು ಕಾರು ಹತ್ತಿದರು. ಅಮ್ಮ, ದೂರ ಹೋಗ್ತಾ ಇದ್ದೀವಿ ಎನ್ನುವಾಗಲೇ ಕಾರು ನಿಲ್ಲಿಸಿ ಹೂವು ಹಣ್ಣು ಹಂಪಲು ತೆಗೆದುಕೊಂಡರು. ರಿಶಾಂಕ್ಗೆ ಏನೂ ಹೇಳದೆ ವಿಂದ್ಯಾಳ ಮನೆ ವಿಳಾಸ ಹೇಳು ಎಂದಾಗ ಅವನು ಹೇಳಿದನು. ಅವನಿಗೆ ಆಗಲೇ ತಿಳಿದು ಹೋಗಿತ್ತು. ಅವರಾಗಲೇ ಮನೆ ತಲುಪಿದರು. ಮನೆಯೊಳಗೆ ಹೊಕ್ಕಾಗ ಗಂಗರಾಯರು ಆಗಷ್ಟೇ ಎದ್ದು ಪೇಪರ್ ಓದುತ್ತಿದ್ದರು. ಇವರನ್ನು ನೋಡಿ ಸ್ವಾಗತಿಸಿದರು. ಓಹೋ, ಬನ್ನಿ ಸರ್, ಕುಳಿತುಕೊಳ್ಳಿ. ಶಾಂತಾ, ಬಾಯಿಲಿ ಎಂದು ಕರೆದಾಗ ಶಾಂತಾರಿಗೆ ಅವರನ್ನು ನೋಡಿ ಸಂಕೋಚವಾದರೂ ನಗುಮುಖದಿಂದ ಸ್ವಾಗತಿಸಿ ಕಾಫಿ ತರ್ತೀನಿ ಎಂದು ಹೊರಟಾಗ ಪವಿತ್ರ ಅವರನ್ನು ಕರೆದು, ಸ್ವಲ್ಪ ಮಾತಾಡೋದಿದೆ, ಕುಳಿತುಕೊಳ್ತೀರಾ ಎಂದರು. ನಾನು ಪವಿತ್ರ ವಶಿಷ್ಠ ಶರ್ಮಾ, ರಿಶಾಂಕ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನ ಮಾಲಕಿ. ಇವನು ನನ್ನ ಮಗ ರಿಶಾಂಕ್ ಎಂದು ಪರಿಚಯಿಸಿಕೊಂಡರು. ನೋಡಿ, ನಾನಿಲ್ಲಿ ಬಹುಮುಖ್ಯ ವಿಷಯ ಕೇಳಲು ಬಂದಿರುವೆ. ನಿಮ್ಮ ಮಗಳು ವಿಂದ್ಯಾ ನನ್ನ ಕಂಪನಿಯಲ್ಲಿ ಕೆಲಸ ಮಾಡೋದು ನಿಮಗೆ ಗೊತ್ತೇ ಇದೆ. ಅವಳು ನಮಗಿಷ್ಟ ಆಗಿದ್ದಾಳೆ, ಹೀಗಾಗಿ ಅವಳನ್ನು ನಮ್ಮ ಮನೆ ಸೊಸೆಯಾಗಿ ಸ್ವೀಕರಿಸಬೇಕೆಂದು ಇದ್ದೀವಿ. ದಯವಿಟ್ಟು ತಾವುಗಳು ಮನಸ್ಸು ಮಾಡಬೇಕು ಎಂದಾಗ ಗಂಡ ಹೆಂಡತಿ ಮುಖಾಮುಖ ನೋಡಿಕೊಂಡರು. ಗಂಗರಾಯರಿಗೆ ಆನಂದದಿಂದ ಮಾತೆ ಹೊರಡದಾಗಿತ್ತು. ಕೂಡಲೇ ವಿಂದ್ಯಾಳಿಗೆ ಫೋನ್ ಮಾಡಿ ಮನೆಗೆ ಬಾ ಎಂದರು. ನೋಡಿ, ವಿಂದ್ಯಾ ಬರ್ತಾಳೆ, ಅವಳು ಒಪ್ಪಿದರೆ ನಾವು ಒಪ್ಪಿದ ಹಾಗೆ ಎಂದರು. ವಿಂದ್ಯಾಳಿಗೆ ಇದ್ದಕ್ಕಿದ್ದಂತೆ ಫೋನ್ ಬಂದಾಗ ಭಯವಾಯಿತು. ಅಪ್ಪನಿಗೆ ಏನಾದರೂ ಆಯಿತೆ ಎಂದು ಹೆದರಿ ವೇಗವಾಗಿ ಮನೆಗೆ ಬಂದಳು. ಮನೆ ಮುಂದೆ ಕಾರ್ ನೋಡಿ, ಇದು ಸರ್ ಗಾಡಿ, ಇಲ್ಲಿಗೆ ಯಾಕೆ ಬಂತು ಎಂದು ಮನೆಯೊಳಗೆ ಹೊಕ್ಕಾಗ ಪವಿತ್ರರ ಧ್ವನಿ ಕೇಳಿದ್ದ. ನೋಡಿ, ಆಸ್ತಿ ಅಂತಸ್ತು ನಮಗೆ ಮುಖ್ಯ ಅಲ್ಲ, ನಮಗೆ ಹುಡುಗಿಯ ಗುಣ ಅಷ್ಟೇ ಮುಖ್ಯ. ನಾನು ಬಡತನದಿಂದಲೇ ಬಂದವಳು, ಹೀಗಾಗಿ ಬಡತನದ ಅರಿವಿದೆ. ಮದುವೆಯ ಖರ್ಚನ್ನು ನಾವೇ ವಹಿಸಿಕೊಳ್ಳುತ್ತೇವೆ ಎಂದಾಗ ಗಂಗರಾಯರು, ಬೇಡ, ಮದುವೆ ಖರ್ಚು ನಾವೇ ಮಾಡುತ್ತೇವೆ ಎಂದರು. ವಿಂದ್ಯಾ ಹೊರಗಿನಿಂದ ಎಲ್ಲವನ್ನೂ ಕೇಳಿಸಿಕೊಂಡಿದ್ದಳು. ಒಳಗಡೆ ಬಂದು ಎಲ್ಲರ ಮುಖ ನೋಡಿದಳ. ವಿಂದ್ಯಾ, ಇಲ್ಲಿ ಬಾರಮ್ಮ ಎಂದು ಪವಿತ್ರ ಕರೆದು ವಿಷಯ ಎಲ್ಲ ತಿಳಿಸಿದರು. ನಿನ್ನ ನಿರ್ಧಾರ ಹೇಳಮ್ಮ ಎಂದಾಗ ನಾಚಿ ಹೊಳ ಹೋದಳು. ಅವಳ ಒಪ್ಪಿಗೆ ದೊರಕಿತು. ಎಲ್ಲರ ಮುಖ ಅರಳಿತು. ಅಲ್ಲಿಗೆ ಮದುವೆ ಶಾಸ್ತ್ರಗಳು ಆರಂಭವಾದವು. ರಿಶಾಂಕ್ ವಿಂದ್ಯಾಳ ಮದುವೆ ಅದ್ದೂರಿಯಾಗಿ ನೆರವೇರಿತು. ಅಮ್ಮವರು ಎಷ್ಟೊಂದು ಸತಾಯಿಸ್ಬಿಟ್ರು, ನಾನೇ ನಿನಗೆ ಶರಣಾಗಬೇಕಾಯಿತು ಎಂದು ವಿಂದ್ಯಾಳ ಕೆನ್ನೆ ಹಿಂಡಿದನ. ಸರ್ ಬಿಡಿ, ನೋವಾಗುತ್ತೆ. ಮೊದಲು ನಿಮ್ಮ ಪ್ರೀತಿಗೆ ನಾನು ನೋ ಅಂದಿದ್ದು ನಿಜ, ಆದರೆ ನೀವು ನನ್ನ ಪ್ರೀತಿಸುವ ಪರಿಗೆ ನಾನು ಮರುಳಾದೆ. ನನ್ನನ್ನು ಅಷ್ಟು ಪ್ರೀತಿಸುವ ನಿಮಗೆ ಹೇಗೆ ನಾನು ನೋವು ಕೊಡಲಿ? ಎಲ್ಲಿ ನಿಮ್ಮಮ್ಮ ಇದಕ್ಕೆಲ್ಲ ಒಪ್ಪದಿದ್ದರೆ ಎಂದು ಹೆದರಿ ಒಪ್ಪಿಗೆ ನೀಡಲು ಹಿಂದೇಟು ಹಾಕಿದೆ. ಆದರೆ ನೀವು ನನ್ನ ಮನೆಗೆ ಬಂದಿದ್ದಾಗ ನಿಮ್ಮೆಲ್ಲರ ಮಾತು ಕೇಳಿಸಿಕೊಂಡೆ. ಎಲ್ಲರ ಮುಖದಲ್ಲಿ ನಗು ಕಂಡಿತ್ತು. ಆ ನಗು ಮಾಸದಿರಲಿ ಎಂದು ಒಪ್ಪಿದೆ ಎನ್ನುತ್ತಾ ರಿಶಾಂಕ್ನ ಕೆನ್ನೆ ಹಿಂಡಿ ಅವಳು ಓಡಿದಳು. ಆಗವನು ನೋವಿನಿಂದ, ಅಮ್ಮ ನೋವು, ಇರು ಮಾಡ್ತೀನಿ ಎಂದು ಅವಳನ್ನು ಹಿಡಿಯಲು ಬಂದೆನ. ಅವಳ ಕಾಲ್ಕಿಚ್ಚೆಯ ದನಿ ಮನೆಯೆಲ್ಲ ಅನುರಣಿಸಿತು. ಅವಳು ಮನೆಯಿಂದ ಹೊರಗೆ ಓಡಿದಳ. ಇವರ ಸರಸ ನೋಡಿ ಪವಿತ್ರ ವಶಿಷ್ಠ ಶರ್ಮಾ ನಕ್ಕರ. ವಿಂದ್ಯಾ, ನಿಂತ್ಕೋ ಎಂದು ಗಾರ್ಡನ್ಗೆ ಬಂದೆನ. ಅಲ್ಲಿ ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡೆನ. ಅಲ್ಲಿರುವ ಗುಲಾಬಿ ಗಿಡದಿಂದ ಗುಲಾಬಿಯನ್ನು ಕಿತ್ತು ಅವಳ ತುರುಬಿಗೆ ಮುಡಿಸಿದನ. ವಿಂದ್ಯಾಳಿಗೆ ಸಿಹಿ ಮುತ್ತನ್ನು ಇಟ್ಟೆನ. ಅವಳು ಅವನಿಗೆ ಮುತ್ತಿನ ಮಳೆಯನ್ನೇ ಹರಿಸಿದಳ. ಇಬ್ಬರ ಮನವು ಸಂತಸದಿಂದ ತೇಲಾಡಿದ್ದ. ಇಬ್ಬರ ಹೃದಯ ಪ್ರೇಮರಾಗ ಹಾಡುತ್ತಿತ್ತು. ಗಾರ್ಡನ್ ಹೂಗಳು ಇವರ ಪ್ರೇಮಕ್ಕೆ ಸಾಕ್ಷಿಯಾದವು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು
ಮರಿಬೇಡಿ. ಹಾಗೆಯೇ ಈ ಒಂದು ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.